सर्वोपप्लवरहित प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्कराचार्यं केशवं बादरायणं सूत्रभाष्यकृतो वन्दे भगवन्तो सच्चिदानन्दं विधिवर्यं वेदान्तसारज्ञं सद्गुरुं संयमीन्द्रं सदाश्रयं सद्गुरुं श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म श्री भगवान् उवाच अशोच्यानन्मशोचस्त्वं प्रज्ञावादांश्च भाषसे अशोच्यान्वशोचस्त्वं प्रज्ञावादांश्च भाषसे गतासु न गतासूंश्च नानुशोचन्ति पण्डिताः गतासूंश्च नानुशोचन्ति पण्डिताः अशोच्यानन्वशोचस्त्वं प्रज्ञावादांश्च भाषसे गतासु न गतासूंश्च शोचन्ति पण्डिताः अशोच्यान् अन्वशोचः त्वं प्रज्ञावादान् च भाषसे गतासून् च न अनुशोचन्ति ಪಂಡಿತಾಹ. ಭಗವದ್ಗೀತೆ ಆರಂಭ ಆಗೋದೇ ಇಲ್ಲಿಂದ, ಭಗವಂತನ ಉಪದೇಶ ಶುರು ಆಗೋದೇ ಇಲ್ಲಿಂದ. ಹಿಂದೆ ಭಗವಂತ ಎಲ್ಲೂ ತತ್ವೋಪದೇಶ ಮಾಡಿಲ್ಲ, ನೀತಿ ಉಪದೇಶ ಮಾಡ್ದ. ಮಾಸ್ಟರ್ ಆಫ್ ಪಾರ್ಸ್ ನೀತಿ ಹೇಳ್ದ, ನೀತಿಗೆ ಜಗ್ಲಿಲ್ಲ. ಈಗ ಆತ್ಮಜ್ಞಾನಕ್ಕೆ ಇಳಿಸ್ತಾ ಇದ್ದಾನೆ. ಇದೇ ಗೀತೋಪದೇಶ ಆರಂಭ ಆಗೋದೇ ಇಲ್ಲಿಂದ. ಭಗವದ್ಗೀತಾಸ್ತ್ರ ಸರ್ವಸ್ವ ಸ್ವಾಮಿಗಳು ಉಪಕ್ರಮೋಪಸಂಹಾರ ಉಪಕ್ರಮ ಅಶೋಚಾನ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮತ್ತೆ ತುಂಬ ಯುಕ್ತಿಯನ್ನು ಕೊಟ್ಟಿದ್ದಾರೆ. ಅದನ್ನ ಭಾಷ್ಯಕಾರರು ಭಾಷ್ಯ ಬರೀತಾ ಇರೋದು ಇಲ್ಲಿಂದಾನೆ ಶ್ಲೋಕಕ್ಕೆ. ಇನ್ನು ಹಿಂದಿನ ಶ್ಲೋಕಕ್ಕೆ ಯಾವುದಕ್ಕೂ ಭಾಷ್ಯ ಬಂದಿಲ್ಲ. ಏನಪ್ಪ ಅರ್ಜುನ, ಯಾರನ್ನು ಕುರಿತು ಶೋಕಿಸಬಾರದೋ ಅವರು ಅಶೋಚ್ಯರು. ಶೋಚಿತ ಯೋಗ್ಯ ಶೋಚ್ಯ ನ ಶೋಚ್ಯ. ಯಾರನ್ನು ಕುರಿತು ಶೋಕಿಸಬಾರದೋ ಅವರನ್ನು ಕುರಿತು ಶೋಕಿಸ್ತಾ ಇದೆಯಾ. ಯಾರನ್ನು ಕುರಿತು ಶೋಕಿಸಬಾರದೋ? ಭೀಷ್ಮದ್ರೋಣಾದಿಗಳನ್ನು. ಯಾಕೆ? ಸದ್ಗುರ್ತರವರು, ಕೃತಾರ್ಥರು, ಜ್ಞಾನಿಗಳು. ಇವಾಗ 90 ವರ್ಷ 90 ವರ್ಷ ಬದುಕಿದ್ದಾರೆ, ಏನೇನು ಪುಣ್ಯಕರ್ಮ ಮಾಡಲಿಲ್ಲ, ಸಾಧನೆ ಮಾಡಿ ಏನೂ ಮಾಡಿಲ್ಲ. ಅವನಂತೂ ಶೋಕಿಸ್ಬೇಕಾ? ಒಂದ್ 30-35 ವರ್ಷಕ್ಕೆ ಸತ್ತೋಗ್ಬಿಟ್ಟ. ಅದು ಭಾರಿ ಅನುಷ್ಠಾನವಂತ ಇದಾಗಿದ್ದ, ಮಾಡಿದ್ದ, ತಪಸ್ವಿ ಆಗಿದ್ದ, ಎಲ್ಲ ಆಗಿದ್ದ. ಯಾರಂತೂ ಶೋಕಿಸ್ಬೇಕು? 30-35 ವರ್ಷದ ವಿವೇಕಾನಂದ 39 ವರ್ಷಕ್ಕೆ ಸತ್ತೋಗ್ಬಿಟ್ರು. ನ್ಯಾಯ ಸರ್, ವಿವೇಕಾನಂದ ಅನ್ಯಾಯ ಅಂತ ವಿವೇಕಾನಂದ ಶೋಕಿಸ್ಬೇಕಾ? ಇನ್ಯಾರೊಬ್ಬ ಮುದುಕ 95-98 ವರ್ಷ ಬದುಕಿರ್ತಾನೆ, ಅವನು ಏನ್ ಲೋಕಕ್ಕೂ ಪ್ರಯೋಜನ ಇಲ್ಲ, ಅವನಿಗೂ ಪ್ರಯೋಜನ ಏನಿಲ್ಲ. ಸುಮ್ಮನೆ ಕಾಕೋಪಿ ಜೀವತಿ ಚಿರಾಯ ಭಜಿಂಚ ಬಗ್ಗೆ ಅಂತ. ಯಾರಿಗೂ ಶೋಕಿಸ್ಬೇಕು ಅಂತಂದ್ರೆ ಭಾಷೆಗಳು ಹೇಳ್ತಾರೆ, ಯಾರು ತಮ್ಮನ್ನು ಕೃತಾರ್ಥನಾಗಿ ಮಾಡ್ಕೊಂಡಿದ್ದಾರೋ ಅವ್ರಿಗೂ ಶೋಕಿಸ್ಬೇಕಾಗಿಲ್ಲ. ವಿವೇಕಾನಂದ ಬಗ್ಗೆ ಶೋಕಿಸ್ಬೇಡ, ಅವ್ರು ಕೃತಾರ್ಥ ಇದ್ದಾರೆ. ಇಂಥ ಮನುಷ್ಯ ಜನ್ಮ ಬಂದ್ರು, 99 ದಿವಸ ಬದುಕಿದ್ರು, ಆತ್ಮೋದ್ಧಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಯ್ಯೋ ಪಾಪ ಅನ್ಬೇಕಂತೆ, ಅವ್ರಿಗೂ ಶೋಕಿಸ್ಬೇಕಂತೆ. ನ್ಯಾಯ ಕಂಡ್ರೆ ಇಂಥ ದೀರ್ಘವಾದ ಜೀವನದಲ್ಲಿ ಬದುಕಿನಲ್ಲಿ ತನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವನಿಗೂ ಶೋಕಿಸ್ಬೇಕಂತೆ. 70, 80, 90 ವರ್ಷ ಬದುಕಿದ್ರು ಒಂದೇ ಪುಣ್ಯ ಕೆಲಸವನ್ನಾಗಲಿ, ತಪಸ್ಸನ್ನಾಗಲಿ, ಅಥವಾ ಅಧ್ಯಾತ್ಮ ವಿಚಾರವಾಗಲಿ, ಭಗವದ್ಭಕ್ತಿ ಆಗಲಿ, ಕರ್ಮಯೋಗವನ್ನಾಗಲಿ, ಯಾವುದೇ ಒಂದು ಮಹತ್ತರವಾದ ಪುಣ್ಯ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವನು ಕೂಡ ಶೋಕಿಸ್ಬೇಕಂತೆ. ನ್ಯಾಯ ಕಣಪ್ಪ, ಆ ಜೀವ ರಕ್ತದಂಥ ನರ ಜನ್ಮ 3 ಕಾಸಿಗೆ ಹೋಯ್ತು ಕಬೀರ ಅಂತ ಅವನಿಗೆ ಹೇಳ್ಬೇಕಂತೆ. ಅದು ಯಾರು ಆ ಬಾಲ್ಯದಲ್ಲೇ ಹೋಗ್ಲಿ ಇನ್ನೊಂದಲ್ಲೇ ಹೋಗ್ಲಿ ಜನ್ಮ ಸಾರ್ಥಕ ಮಾಡ್ಕೊಂಡಿದ್ದಾರೋ ಅವ್ರಿಗೂ ಶೋಕಿಸ್ಲೇಬೇಕಿಲ್ಲ. ಅದಕ್ಕೆ ಭಾಷ್ಯ ಹೇಳ್ತಾ ಇದ್ರೆ ಭೀಷ್ಮದ್ರೋಣಾದಿಗಳು ಅಶೋಚ್ಯರು, ಅವ್ರಿಗೂ ಶೋಕಿಸಬೇಕಾಗಿಲ್ಲ, ಅವರು ಕೃತಾರ್ಥರು ತಮ್ಮ ಕಡೆಯಿಂದ. ಇನ್ನೊಂದು ಕಡೆಯಿಂದ ಪರಮಾರ್ಥ ನಿತ್ಯರು. ಅವರು ಪರಮಾರ್ಥ ನಿತ್ಯರು ಎಲ್ರಿಗೂ ಸಮಾನ. ಪರಮಾರ್ಥ ಸ್ವರೂಪದ ನಿತ್ಯರು ದುರ್ಯೋಧನಗೂ ದುಶ್ಯಾಸನಿಗೂ ಉಂಟು. ಆದ್ರೆ ದುರ್ಯೋಧನ ದುಶ್ಯಾಸನಾದಿಗಳು ಅಷ್ಟು ವರ್ಷ ಬದುಕಿದ್ರು, ಏನ್ ಸಾಧನೆ ಮಾಡಿದ್ರು? ದ್ವೇಷ ಅಸೂಯೆ ಮಾಡಿ ಬರೀ ಪಾಂಡವ ವಿಷಯಕ್ಕೆ ಇದನ್ನ ಇಟ್ಕೊಂಡೆ ಜೀವನ ಮಾಡದೆ ಹೊರತು ಏನು ಕೃತಾರ್ಥಿ ಮಾಡ್ಕೊಂಡಿಲ್ಲ. ಹೇಗೆ ಅವ್ರಿಗೆ ಮಟ್ಟ ಹಾಕ್ಲಿ, ಅವ್ರಿಗೆ ವಿಷ ಹಾಕಲ, ಮನೆ ಬೆಂಕಿ ಹಾಕಲ, ಅವ್ರು ಸುಟ್ಟು ಸಾಯಿಸ್ಲ, ಅವ್ರಿಗೆ ರಾಜ್ಯ ಕಸ್ಕೊಳ್ಳ, ಅವ್ರು ಅವಮಾನ ಮಾಡ್ಲಾ ಅಂತ ಯೋಚನೆ ಮಾಡಿದ್ನೇ ಹೊರತು ಜೀವನದಲ್ಲಿ ಒಂದೇ ಒಂದು ಅದು ಏನೋ ಒಂದು ಯಜ್ಞ ಮಾಡುದು ಅವ್ರನ್ನ ಹಂಗಿಸೋಕೆ. ವಿಷ್ಣು ಯಾಗ ಮಾಡ್ದ, ದಮ್ಮಾಗಿ ದೊಡ್ಡ ಅನ್ಸ್ಕೋಬೇಕು ಅನ್ನೋಕ್ಕೋಸ್ಕರ, ಅದೆಷ್ಟೇ, ಇನ್ನೇನು ಇಲ್ಲ. ಯಾಕೆ ಇನ್ನೇನು ಪ್ರಪುಷ ಇಲ್ಲ. ಅದು ಪ್ರಯೋಜನ ಯಾರನ್ನು ಕುರಿತು ಶೋಕಿಸಬಾರದೋ ಅವ್ರನ್ನ ಕುರಿತು ಶೋಕಿಸ್ತಾ ಇದೆಯಾ ನೀನು ಅರ್ಜುನ?
ಒಂದು ಪೂರ್ವಾರ್ಧ. ಅಷ್ಟೇ ಅಲ್ಲ, ನೀನ್ ಎಂಥವನಾಗಿದೆಯಾ? ಪ್ರಜ್ಞಾವಂತರ ಮಾತನ್ನು ಆಡುತ್ತಿರುವೆ. ಪ್ರಜ್ಞಾವಾದಾನ್, ಪ್ರಜ್ಞಾವತಾನ್ ವಾದಾನ್. ವಾದ ಅಂದ್ರೆ ಮಾತು ಅಂತ ಅರ್ಥ. ವಾದನ ವಾದ ಮಾಡುದು ಈ ವಾದ ಅಲ್ಲ. ಪ್ರಜ್ಞಾವಂತರು, ತಿಳುವಳಿಕೆಸ್ಥರು, ವಿವೇಕಿಗಳು ಯಾವ ಮಾತಾಡ್ತಾರೋ ಅಂಥ ಮಾತಾಡೋಣ. ಸಂಕೋರೋ ನರಕವಾಗೀವ ಕುಲಘ್ನೋ ಪತಂತ ಬಿದ್ರು. ಧರ್ಮಶಾಸ್ತ್ರ ಉಪದೇಶ ಮಾಡ್ತಾ ಇದೆಯಾ ನನಗೆ? ಹಂಗ್ ಹೊಡಿಲಿ ಕೃಷ್ಣ ಅವ್ರನ್ನೆಲ್ಲ ಗುರು ಅಂತ ಅಲ್ಲೂ ಕೇಳ್ತಾ ಇದೀಯಾ? ಯಾರಿಗೆ ಏನ್ ಹೇಳ್ತಾ ಇದೀನಿ ತಿಳುವಳಿಕೆ ಇಲ್ಲ ನನಗೆ. ಪ್ರಜ್ಞಾವಂತರ ಮಾತನ್ನ ಆಡ್ತಾ ಇದೀಯಾ, ತಿಳುವಳಿಕೆ ಅಷ್ಟೆಲ್ಲ ಮಾತಾಡ್ತಾ ಇದೀಯಾ. ಆದ್ರೆ ಯಾರನ್ನ ಕೂಡ ಶೋಕಿಸಬಾರ್ದು ಅವ್ರನ್ನ ಕೂಡ ಶೋಕಿಸ್ತಾ ಇದೀಯ ನೀನು ಅಂತ ಶ್ಲೋಕಕ್ಕೆ ಅರ್ಥ. ಆದ್ರೆ ಪಂಡಿತರು, ನಿಜವಾಗಿ ಜ್ಞಾನಿಗಳು, ಗತಾಸು ಸತ್ತೋದಂತಹ ಪ್ರಾಣವನ್ನುಳ್ಳ ಮನುಷ್ಯರನ್ನ, ಗತಾಹ ಅಸವಹ ಏಷಾಂತೆ ಗತಾಸವಹ ತಾನು. ವಸು ಅಂದ್ರೆ ಪ್ರಾಣ. ಯಾರು ಪ್ರಾಣ ಕಳ್ಕೊಂಡಿದಾರೋ ಅವ್ರ ವಿಷಯಕ್ಕೂ ಶೋಕಿಸೋದಿಲ್ಲ. ಅಗತಾಸೂನ್, ಯಾರು ಸತ್ತೋಗಿಲ್ವೋ, ಇನ್ನು ಇದಾಗಿಲ್ವೋ ಅವ್ರ ವಿಷಯಕ್ಕೂ ಶೋಕಿಸೋದಿಲ್ಲ. ಅಲ್ಲ, ಸತ್ತೋಗದೇ ಇದ್ದವ್ರಿಗೂ ಶೋಕಿಸ್ತಾರ ಅಂತ ಶೋಕಿಸ್ತಾರ. ನೆನ್ನೆ ಅವ್ರು ಫೋನ್ ಮಾಡಿದ್ರು ನಂಗೆ. ವಿಷಯಕ್ಕೆ ಶೋಕಿಸೋದು ಸಾಮಾನ್ಯ ಕಾಮನು. ತಂದೆ ತಾಯಿ ಸತ್ವ ವಿಷಯಕ್ಕೂ ಶೋಕಿಸೋದಿಲ್ಲ. ಸತ್ವ ವಿಷಯಕ್ಕೂ ಸತ್ಯಪ್ಪ ಅಂತ ಹೇಳ್ಬಿಟ್ಟು ಸದ್ಯ ಈಗ ಆತ್ಮಜ್ಞಾನ ಬೇಕಾಗಿಲ್ಲ. ಲೋಕದವರ ಸತ್ತಲ್ಲ ಅಂತ ಖುಷಿ ಪಡ್ತಾರೆ. ಇವನು ಗತಾಸೂನ ಸತ್ತೋದಂಥವ್ರ ವಿಷಯಕ್ಕೂ, ಅಗತಾಸೂನ ಅಂದ್ರೆ ಸಾಯದೇ ಇದ್ದವ್ರ ವಿಷಯಕ್ಕೆ. ಗತ ಅಂದ್ರೆ ಹೋದ ಅಂತ, ತೊಲಗಿ ಹೋದ ಪ್ರಾಣವುಳ್ಳವರು, ತೊಲಗಿ ಹೋಗದೇ ಇರೋ ಪ್ರಾಣಗಳು ಬದುಕಿರುವಂಥ ವಿಷಯಕ್ಕೆ ಪಂಡಿತರಾದವರು ಶೋಕಿಸುವುದಿಲ್ಲ. ಪಂಡಿತರು ಏನು? ಆತ್ಮಜ್ಞಾನಿಗಳು ಅಂತ. ಪಂಡ ಆತ್ಮ ವಿಷಯ ಬುದ್ಧಿ ಏಷ ಅಂತೆ ಅಂತ ಅವ್ರು ಶೋಕಿಸೋದಿಲ್ಲ. ಶ್ಲೋಕ ಅರ್ಥ ಆಯ್ತು. ಇದು ಭಾಷ್ಯ ಓದೋಣ. ನ ಶೋಚ್ಯಾಹ ಅಶೋಚ್ಯಾಹ ಭೀಷ್ಮದ್ರೋಣಾದಯಃ. ಶೋಚ್ಯಾಹ ಅಶೋಚ್ಯಾಹ ಭೀಷ್ಮದ್ರೋಣಾದಯಃ. ಅಲ್ಲಿ ಭಾಷಿಕರು ನ ಶೋಚ್ಯಾಹ ಅಶೋಚ್ಯಾಹ ದುಶ್ಯಾಸನ ದುರ್ಯೋಧನಾದಯ ಅಂತ ಹೇಳಿಲ್ಲ. ದುರ್ಯೋಧನ ದುಶ್ಯಾಸನಾದಯ ಅಂತ ಹೇಳಿಲ್ಲ. ಭೀಷ್ಮ ದ್ರೋಣಾದಿ ಬೇಕು ಅಂತ ಹೇಳೋದು. ಯಾಕೆಂದ್ರೆ ಸದ್ವೃತ್ತತ್ವ ಪರಮಾರ್ಥ ಸ್ವರೂಪೇಣ ಚ ನಿತ್ಯತ್ವ. ಸದ್ವೃತ್ತತ್ವ ಪರಮಾರ್ಥ ಸ್ವರೂಪೇಣ ಚ ನಿತ್ಯತ್ವ. ಶೋಚ್ಯರಲ್ಲ, ಶೋಕಿಸಬೇಕಾದವರಲ್ಲ. ಯಾರನ್ನು ಕೊಟ್ಟು ದುಃಖ ಪಡಬೇಕೋ ಅವರು ಶೋಚ್ಯರು. ಯಾರನ್ನು ಕೊಟ್ಟು ದುಃಖ ಪಡಬೇಕಾಗಿಲ್ಲವೋ ಅವರು ಅಶೋಚ್ಯರು. ಯಾರವರು? ಭೀಷ್ಮ ದ್ರೋಣಾದಿಗಳು. ಭೀಷ್ಮ ದ್ರೋಣ, ಅಯ್ಯೋ ನಮ್ ಗುರುಗಳು ಸತ್ತೋಗ್ಬಿಡ್ತಾರೆ, ನಮ್ಮ ಅಜ್ಜ ಸತ್ತೋಗ್ಬಿಡ್ತಾರೆ, ಅಯ್ಯೋ ಅವ್ರ ಸತ್ವಜ್ಞಾನಿಗಳು ಕಣೋ, ಅವರು ಕೃತಾರ್ಥ ಆಗಿದವರು ಕಣೋ, ಅವ್ರ ವಿಷಯಕ್ಕೆ ಶೋಕಿಸ್ಬೇಕು, ಇನ್ಮಿಗೇನು ಶೋಕಿಸ್ಬೇಕು, ನೀನು ಅವಿವೇಕಿ ಆಗಿದ್ಯಾ. ಎಂಥವ್ರು ದ್ರೋಣಾಚಾರ್ಯರು? ಅಂತ ಯುದ್ಧ ರಣರಂಗದಲ್ಲಿ ದರ್ಭೆ ಎಳ್ಕೊಂಡ್ರು, ಕೂತ್ಕೊಂಡ್ರು, ಔಪುಷ ಧ್ಯಾನ ಮಾಡ್ಕೊಂಡು ಪ್ರಾಣ ಬಿಟ್ರು. ನಡುನೆತ್ತಿಯಲ್ಲೇ ಬಿಟ್ಟು ಪ್ರಾಣವನ್ನ ತೋರಿಸ್ತಾ ಇದ್ದಾರೆ ಕೃಷ್ಣ. ನೋಡು ಗುರು ಹೋಗ್ತಾ ಇದ್ದಾರೆ, ನೋಡ್ಬಿಡು ಅಂತ ಹೇಳ್ಬಿಟ್ಟು ತೋರಿಸ್ತೇನೆ ಕೃಷ್ಣ. ಜ್ಯೋತಿರ್ಬೈದು ಹೊರಟೋಗ್ತಾರೆ. ಇಂಥ ಮಹಾತ್ಮರವರು. ಭೀಷ್ಮರಂತೂ ವಸೂನಾಂ ಅವತಾರಾಯ ಶಂತನೂರಾತ್ಮಜಾಯ ಚ ಗಂಗಾಪುತ್ರಾಯ ಭೀಷ್ಮಾಯ ಆಬಾಲ್ಯ ಬ್ರಹ್ಮಜ. ಒಂದೊಂದು ಅವ್ರದ್ದು ಲೋಕೋತ್ತರವೇ. ಅವರ ನಡವಳಿಕೆ ವಸುಗಳು, ಅಷ್ಟವಸುಗಳು ಒಬ್ರು ಅವರು. ಗಂಗಾಪುತ್ರ, ಗಂಗಾ ದೇವಿಯ ಮಗ ಅವನು. ಶಂತನು ಮಹಾರಾಜ, ಧರ್ಮಾತ್ಮ ಶಂತು ಮಹಾರಾಜನ ಮಗ. ಆಬಾಲ್ಯ ಬ್ರಹ್ಮಚಾರಿ ಅವನು, ನೈಷ್ಠಿಕ ಬ್ರಹ್ಮಚಾರಿ, ಸ್ಖಲಿತ ಬ್ರಹ್ಮಚಾರಿ ಅಂತ ಅವ್ನು ಹೇಳೋ. ಅವನು ಹೊರಗೆ ಬಂದೇ ಇಲ್ಲ, ಬಿಟ್ಟೇ ಇಲ್ಲ ಅವನು. ಇಂಥ ಮಹಾತ್ಮ. ಇಂಥ ಭೀಷ್ಮದ್ರ ವಿಷಯಕ್ಕೆ ಯಾಕೆ ಶೋಕಿಸ್ತೀಯ? ಅವರು ಸದ್ವೃತ್ತತ್ವ, ಸದ್ವೃತ್ತನು ಸತ್ ವೃತ್ತಂ ಯೇಷಾಂತೆ ಸದ್ವೃತ್ತಯ ಸದ್ವೃತ್ತಾಹ. ಸದ್ವೃತ್ತಸ್ಯ ಭಾವ ವೃತ್ತತ್ವಂ ತೇಷಾಂ ತಸ್ಮಾತ್ ಸದ್ವೃತ್ತ. ಒಳ್ಳೆಯದಾದ ವೃತ್ತ ಅಂದ್ರೆ ನಡವಳಿಕೆ ಅಂತ. ವೃತ್ತ ನಡವಳಿಕೆ, ಗುಣ, ಸ್ವಭಾವ, ಶೀಲ, ಒಳ್ಳೆಯ ವೃತ್ತದವರು, ನಡವಳಿಕೆ ಉಳ್ಳವರಾಗಿರೋದ್ರಿಂದ ಒಂದು ಪಾಯಿಂಟ್. ಪರಮಾರ್ಥ ರೂಪದಿಂದ ಹೇಳೋದಾದ್ರೆ ಅದು ಎಲ್ರಿಗೂ ಕಾಮನ್, ಯಾರಿಗೂ ಶೋಕಿಸ್ಬೇಕಾಗಿಲ್ಲ. ಪರಮಾರ್ಥ ರೂಪದವರು ದೇಹದಿಂದ ಹೋದ್ರು ಸತ್ತವರಲ್ಲ, ದೇಹದಿಂದ ಉಂಟಾದ್ರೆ ಹುಟ್ಟಿದವರು ಅಲ್ಲ. ಅವರು ಸ್ವರೂಪದಿಂದ ಹುಟ್ಟಿದವರು ಅಲ್ಲ, ಸಾಯೋರು ಅಲ್ಲ, ನಿತ್ಯರು. ಹೇಗೆ ಘಟಾಕಾಶ, ಘಟ ಉತ್ಪತ್ತಿಯ ನಾಶದಿಂದ ಘಟಾಕಾಶಕ್ಕೆ ಏನು ಆಗಲ್ವೋ ಹಾಗೆ ಆತ್ಮನಿಗೆ ದೇಹಿನ ಉತ್ಪತ್ತಿಯಿಂದ ಉತ್ಪತ್ತಿಯೂ ಇಲ್ಲ, ವಿನಾಶವೂ ಇಲ್ಲ. ಈ ಪರಮಾರ್ಥ ಸ್ವರೂಪದಿಂದ ನಿತ್ಯವಾಗಿರುವುದರಿಂದಲೂ ನಡವಳಿಕೆಯಿಂದ ಸದ್ವೃತ್ತರಾದವರಾದ್ರಿಂದಲೂ ಅವರ ವಿಷಯಕ್ಕೆ ಶೋಕಿಸಬೇಕಾಗಿಲ್ಲ, ಶೋಕ ಪಡಬೇಕಾಗಿಲ್ಲ. ಇನ್ನು ಮೈನ್ ಶೋಕ ಆಗಿರೋದು ಅವ್ರ ವಿಷಯಕ್ಕೆ. ಇವರಿಗೆ ಅರ್ಜುನಿಗೆ ಇವ್ರ ವಿಷಯಕ್ಕೆ ಶೋಕ ಆಗೇ ಇಲ್ಲ. ದುಶ್ಯಾಸನ ವಿಷಯಕ್ಕೆ, ದುರ್ಯೋಧನ ವಿಷಯಕ್ಕೆ ಶೋಕ ಆಗೇ ಇಲ್ಲ. ಶೋಕ ಆಗಿರೋದೇ ಕಷಂ ಭೀಷ್ಟ ಮಹಂ ಸಂಖ್ಯೆ ದ್ರೋಣಂಚ ಬಹುಧೂಧನ ಅಂತ ಇದ್ದಾರೆ. ಭೀಷ್ಮ ದ್ರೋಣ ಹೆಂಗ್ ಕೊಲ್ಲಿ ಅಂತ ಅವ್ನಿಗೆ ಅನ್ಸಿರೋದೇ ಹೊರತು ದುಶ್ಯಾಸನ ದುರ್ಯೋಧನ ಕೊಲ್ಲಿ ಅಂತ ಅವ್ನಿಗೆ ಯಾವತ್ತೂ ಅನ್ಸಿಲ್ಲ ಅವನಿಗೆ.
ಅಂದ್ರೆ ಭೀಷ್ಮ ದ್ರೋಣಾದಿಗಳ ವಿಷಯಕ್ಕೆ ಯಾವ ಒಂದು ಶೋಕ ಇದೆ, ಇದು ಅರ್ಥವಿಲ್ಲದೆ ಶೋಕ. ಅವ್ರು ತಿಳ್ಕೊಂಡೇ ಬಂದಿದ್ದಾರೆ, ಅವರಿಗೂ ಗೊತ್ತು ಅನಿತ್ಯ ದೇಹದು. ಭೀಷ್ಮರು ಒಂದ್ಸಲ ಬಂದಾಗ ಯಾಕೆ ನಿಮಗೆ ಇದಕ್ಕೆ ಯುದ್ಧಕ್ಕೆ ಒಪ್ಕೊಂಡ್ರಿ, ಇದಕ್ಕಾಗತ್ತೆ ಅದೇ ಅಂತ. ಹೌದು, ಕ್ಷತ್ರಿಯ ಯುದ್ಧದ ಶರೀರ ಬಿಡಬೇಕು, ಅದಕ್ಕೋಸ್ಕರ ಒಪ್ಕೊಂಡೆ, ಇದಕ್ಕೋಸ್ಕರ ನಾನು ಹೋಗ್ಬೇಕು, ಇಲ್ಲದ್ರೆ ಸಾಯೋದೇ ಇಲ್ಲ. ಭೀಷ್ಮರನ್ನ ಇನ್ನು ಅರ್ಜುನ ಬಿಟ್ಟು ಯಾರಿಗೂ ಹೊಡೆಯಕ್ಕಾಗಲ್ಲ. ಯುದ್ಧದಲ್ಲಿ ಹೋಗ್ಬೇಕು ಅಂತ ಆಸೆ. ಯಾಕಂದ್ರೆ ಕ್ಷತ್ರಿಯರಿಗೆ ಯುದ್ಧದಲ್ಲಿ ಮರಣವೇ ಇದು ಅಂತ ಸ್ವಯಂ ಜ್ಞಾನಿಗಳು ಅದು ಅಪೇಕ್ಷೆ ಪಡೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಲೋಕಕ್ಕೆ ತೋರಿಸ್ಬೇಕು ಅಂತ ಹೇಳಿ ಯುದ್ಧದಲ್ಲೇ ಕ್ಷತ್ರಿಯ ಸಾಯ್ಬೇಕು ಅನ್ನೋಕ್ಕೋಸ್ಕರ ಅವರು ಯುದ್ಧವನ್ನು ಒಪ್ಕೊಂಡ್ರು. ಆವಾಗ ಅವ್ರಿಗೆ ಹಂಗಿರ್ಲಿಲ್ಲ ದುರ್ಯೋಧನ ಮುಂಚಿನ ಅವಂದೇ ಆಸ್ತಿ ಪಾಂಡವರ ಕಡೆ ಬರ್ಬೋದಾಗಿತ್ತು. ಅವ್ರೇನೋ ಪಾಂಡವರ ಕಡೆ ಬಂದ್ಬಿಟ್ಟಿದ್ರೆ ಯುದ್ಧ ನಿಂತು ಹೋಯ್ತು ಅಂತ ಅರ್ಥ. ಯುದ್ಧ ಮಾಡ್ತಿರ್ಲಿಲ್ಲ. ಉದ್ದೇಶಪೂರ್ವವಾಗಿ ದುರ್ಯೋಧನ ಕಡೆಯಿಂದ ಯುದ್ಧ ಮಾಡಿದ್ರು ಅವರು. ಯುದ್ಧ ನಡೀಲಿ, ಈ ದುಷ್ಟ ಸಾಯಲಿ. ಅವ್ರು ಹೇಳ್ತಾರೆ ಧರ್ಮರಾಜನೇ ರಾಜನಾಗ್ಬೇಕು, ಅವ್ನು ಧರ್ಮಾತ್ಮ, ಅವ್ರು ರಾಜ ಆದ್ರೆ ದೇಶಕ್ಷೇಮ ಅಂತ ಹೇಳಿ ಅವರೇ ಬಾಯ್ಬಿಟ್ಟು ಹೇಳ್ತಾರೆ. ಹಾಗಾದ್ರಿಂದ ಸ್ವಯಂ ಸದ್ವರ್ತರು ಮತ್ತು ಪರಮಾರ್ಥ ಸ್ವರೂಪ ನಿತ್ಯರು ಆಗಿರ್ತಕ್ಕವರಾದ್ರಿಂದ ಅವರನ್ನು ಕೂತು ಶೋಕಿಸಬೇಕಾಗಿಲ್ಲ, ಶೋಕ ಪಡೋದು ಅರ್ಥ ಇಲ್ಲ. ತಾನ್ ಅಶೋಚ್ಯಾನ್ ಅನ್ವಶೋಚಃ ಅನುಶೋಚಿತವಾನಸಿ. ತಾನ್ ಅಶೋಚ್ಯಾನ್ ಅನ್ವಶೋಚಃ ಅನುಶೋಚಿತವಾನಸಿ. ತೇ ಮ್ರಿಯಂತೆ ಮನ್ನಿಮಿತ್ತಂ ತೇ ಪ್ರಿಯಂತೆ ಮನ್ನಿಮಿತ್ತಂ ಅಹಂ ತೈರ್ವಿನಾ ಭೂತಃ ಕಿಂ ಕರಿಷ್ಯಾಮಿ ರಾಜ್ಯ ಸುಖಾದಿನಾ ಇತಿ. ಅಹಂ ತೈರ್ವಿನಾ ಭೂತಃ ಕಿಂ ಕರಿಷ್ಯಾಮಿ ರಾಜ್ಯ ಸುಖಾದಿನಾ ಇತಿ. ಶುಚ ಶೋಕೆ ಧಾತು ಶೋಚತಿ, ಶೋಚಯೋಗ್ಯ ಶೋಚ್ಯ. ಆ ಅಶೋಚ್ಯರಾದ ಶೋಕಿಸೋದಕ್ಕೆ ತಕ್ಕವರಲ್ಲದ, ಶೋಚಿಸುವುದಕ್ಕೆ ಯೋಗ್ಯರಲ್ಲದೆ ಇರುವ ಆ ಭೀಷ್ಮ ದ್ರೋಣಾದಿಗಳನ್ನು ಕುರಿತು ಅನ್ವಶೋಚಃ, ಇದು ಲಂಗ್ ಮಧ್ಯಮ ಪುರುಷ. ಅಶೋಚತ್ ಅಶೋಧಾಮ್ ಅಶೋಚಃ, ಲಂಗ್ ಮಧ್ಯಮ ಪುರುಷ. ಅವರನ್ನು ಕುರಿತು ಶೋಕಿಸುತ್ತೀಯೇ ನೀನು. ಅನುಶೋಚಿತವಾನಸಿ, ಶೋಚಿತವಾದ ತವತು ಪ್ರತ್ಯಯ ಹಾಕಿದ್ದು ಎರಡು ಒಂದೇ ತಾನೆ. ಭೂತಕಾಲ ಲಂಗು ಒಂದೇ, ತವತು ಪ್ರತ್ಯವೂ ಭೂತಕಾಲವೇ ಅದು. ಅವರನ್ನು ಕುರಿತು ಶೋಚನೆ ಮಾಡಿದವನಾಗಿರುತ್ತೀಯೇ ಏನು ಅಂತ. ತೇ ಮನ್ನಿಮಂತ ಮ್ರಿಯಂತೆ, ಅದು ಖಂಡಿತ. ಅವ್ರಿಗೆ ಅರ್ಜುನಾಗಿ ನಾನ್ ಸಾಯ್ತೀನಿ ಅಂತ ಕೈಲಿ ಅರ್ಜುನಿಗೆ. ಅರ್ಜುನ್ ಕಾನ್ಫಿಡೆನ್ಸ್ ಇದೆ, ಯುದ್ಧದಲ್ಲಿ ಅರ್ಜುನ್ ಮೀಟ್ ಮಾಡೋರು ಯಾರು ಇಲ್ಲ. ನನ್ನ ನಿಮಿತ್ತ ಸಾಯ್ತಾರಲ್ಲ ಗುರುಗಳು, ನನ್ನ ನಿಮಿತ್ತ ಸಾಯ್ತಾರಲ್ಲ ಅಜ್ಜ, ಅದು ಬಹಳ ಬೇಜಾರು ಅವರಿಗೆ. ನಾನ್ ಕಾರಣ ಬಿಟ್ಟನಲ್ಲ ಅಜ್ಜ ಮತ್ತೆ ದ್ರೋಣ ಸಾಯೋದಕ್ಕೆ. ಯುದ್ಧ ಎಲ್ಲ ಮುಗಿದ ಮೇಲೆ ಯಾರೋ ಸ್ನೇಹಿತರು ಏನೋ ಮಹಾರಾಯ ನೀನು ಗುರುಗಳ ಮೇಲೆ ಕೊಂದವನು ಕೊಣೋ, ಅಜ್ಜನ್ನೇ ಕೊಂದವನು, ಬದುಕಿರ್ಬೇಕಾಗತ್ತೆ, ಅದನ್ನ ನೇಣು ಹಾಕೋಬೇಕು ನಾನು. ಆ ಮಾತು ಕೇಳಕ್ಕಾಗತ್ತೆ ನನಗೆ ಅಂತ ಅವನಿಗೆ. ನೀನ್ ಗುರುಗಳನ್ನೇ ಕೊಂದವನು ಕಣಪ್ಪ, ನೀನ್ ಸಾಮಾನ್ಯ ಅಲ್ಲ ಅಂದ್ಬಿಟ್ರೆ ಆ ಮಾತು ಎಂಥ ಚುಚ್ಚೋ ಮಾತು ಅವನಿಗೆ, ಸಹಿಸ್ಕೊಳ್ಳೋಕೆ ಆಗಲ್ಲ ಅವನಿಗೆ. ಹಾಗೆ ತೈಹಿ ತೇ ಮನ್ನಿಮಿತ್ತ ಮ್ರಿಯಂತೆ. ಆ ಭೀಷ್ಮ ದ್ರೋಣಾದಿಗಳು ನನ್ನ ನಿಮಿತ್ತವಾಗಿ ಸತ್ತು ಹೋಗ್ತಾರೆ. ಅಷ್ಟೇ ಅಲ್ಲ, ಅವ್ರಿಲ್ದೆ ಹೋದ್ರೆ ರಾಜ್ಯ ಸುಖಾದಿಗಳಿಂದಲಾದ್ರೂ ನಾನು ಏನ್ ಮಾಡಿ, ನನ್ಗೆ ಯಾತಕ್ ಬೇಕು? ಯಾರಿಗೂ ಯಶಾಮರ್ಥ್ಯ ಕಾಂಕ್ಷಿ ತನ್ನಹ, ಯಾರಿಗೋಸ್ಕರ ರಾಜ್ಯ ಭೋಗ ಸಂಪತ್ತು ಎಲ್ಲ ಬೇಕು ನಮಗೆ. ಅವರಿಲ್ದೇನೆಯೇ ಯಾದಕ್ಕೆ? ಮಕ್ಕಳಿಗೋಸ್ಕರ ಆಸ್ತಿ ಮನೆ ಮಠ ಇಲ್ಲ, ಮಕ್ಕಳೆಲ್ಲ ಸಾಯ್ತಿದ್ದೇನೆ ಯಾದಕ್ಕೆ ಬೇಕಿದಲ್ಲ? ಅನಾಥಾಲಯಕ್ಕೂ ಶಕ್ತ ಬರ್ಕೊಟ್ರೆ ಆಯ್ತು. ಮಕ್ಕಳು ಯಾರು ಬೇಡ, ನಾವೆಲ್ಲ ಸನ್ಯಾಸ ಮಾಡಿ ಹೊರಟೋಗ್ತಿದ್ದು ಸತ್ತೋಗ್ತಿದ್ದು ಅಂದ್ರೆ ಅಪ್ಪ ಅಮ್ಮ ಇಟ್ಕೊಂಡು ಏನ್ ಮಾಡ್ತಾರೆ ಆಸ್ತಿನ? ಅವ್ರಿಗೂ ವಯಸ್ಸಾಗಿದೆ. ಆಯ್ತಪ್ಪ ನೀವು ಹೋಗಿ ನಾನು ಹೊರಟೋಗ್ತೀನಿ, ಯಾವ್ದೋ ಒಂದು ಆಶ್ರಮಕ್ಕೆ ಬಿಡ್ಬೇಡ, ಮನೇನೋ ಆಸ್ತಿನ ಅಲ್ಲ ಅನ್ನೋದು ನನ್ನ ಹೊರಟೋಗ್ತಾರೆ. ಹಾಗೆ ಆಗೋದು. ಯಾರಿಗೂ ಮಕ್ಕಳ ಕಳ್ಕೊಂಡ್ಮೇಲೂ ಇರ್ಬೇಕು ಅಂತ ಆಸೆ ಬರಲ್ಲಪ್ಪ. ರಾಜ್ಯ ಸುಖಾದಿಗಳಿಂದಲಾದರೂ ನಾನು ಏನು ಮಾಡಿ ಏನು, ನನಗೆ ಏನಕ್ಕೆ ಬೇಕು ಅದು? ರಾಜ್ಯ ಸುಖಾದಿ ಬೇಕಿಲ್ಲ, ಅವರಿಗೆ ಹೋದ್ರೆ ನಾನು ನನಗಿಲ್ಲ ಅಂತೇಳಿ ಈ ರೀತಿಯಾಗಿ ನೀನು ಶೋಕಿಸ್ತಾ ಇದೀಯಾ. ಅಷ್ಟೇ ಅಲ್ಲ, ತ್ವಂ ಪ್ರಜ್ಞಾವಾದಾನ್ ತ್ವಂ ಪ್ರಜ್ಞಾವಾದಾನ್ ಪ್ರಜ್ಞಾವತಾಂ ಬುದ್ಧಿಮತಾಂ ವಾದಾಂಶ್ಚ ವಚನಾನಿ ಬುದ್ಧಿಮತಾಂ ವಾದಾಂಶ್ಚ ವಚನಾನಿ ವಚನಾನಿ ಚ ಭಾಷಸೆ. ನೀನು ಪ್ರಜ್ಞಾವಂತರ ಆಡುವ ಮಾತು, ತಿಳುವಳಿಕೆಸ್ಥರು ಆಡುವ, ಬುದ್ಧಿವಂತರು ಆಡುವ, ವಿದ್ಯಾವಂತರು ಆಡುವಂತಹ ಮಾತನ್ನ, ಆ ಪದಗಳನ್ನ ಬಳಸ್ತಾ ಇದೀಯಾ. ಒಂದು ನೋಡಿ ನಿನ್ನ ಮಾಡಿ ಎಷ್ಟು ವೇದ ಓದಿಯ ಮರೆ, ನಿನ್ ವಿಶ್ವಾಸ ಓದಿದ್ಯಾ, ಎಷ್ಟು ಧರ್ಮಶಾಸ್ತ್ರ ಓದಿದ್ಯಾ ಅಂತ ಬೆರಗಾಗ್ಬೇಕು ನಿನ್ ಮಾತನ್ನ ಕೇಳಿದ್ರೆ. ಭಾರಿ ಬುದ್ಧಿವಂತ, ಭಾರಿ ಓದಿದಾನೆ ಅಂತ. ಆದ್ರೆ ನಡವಳಿಕೆ ನಡೆದ್ರೆ ಝೀರೋ, ಏನು ಪ್ರಯೋಜನ ಇಲ್ಲ. ಬರೀ ಇಂಟೆಲೆಕ್ಚುಯಲ್ ಓದಿದೆಯೇ ಹೊರತು ನಿಮ್ ಜೀವನಕ್ಕೆ ಇಂಪ್ಲಿಮೆಂಟೇ ಮಾಡ್ಕೊಟ್ಟಿಲ್ಲ. ಆ ಧರ್ಮಶಾಸ್ತ್ರವನ್ನಾಗಲಿ, ಆ ಇದಾದ್ನಾಗಲಿ ಯಾವ್ದು ಹೇಗೆ ನಿನ್ ಧರ್ಮ ಯಾವ್ದು ಅಂತ ವಿವೇಕ ಇಲ್ಲ ನಿನಗೆ. ಧರ್ಮ ಕಳ್ಕೊಂಡ್ಬಿಟ್ಟು ಸುಮ್ಮನೆ ಇದಾಗಿದೆಯಾ? ಹೀಗೆ ಪ್ರಜ್ಞಾವಂತರ ಬುದ್ಧಿವಂತರ ತಿಳುವಳಿಕೆಸ್ಥರ ಮಾತುಗಳನ್ನು ಆಡುತ್ತಿರುವೆ, ಆ ಪದಗಳನ್ನು ಬಳಸ್ತಾ ಇದೆಯಾ. ಇದು ನೋಡಿದ್ರೆ ತದೇತದ್ ಮೌಢ್ಯಂ ಪಾಂಡಿತ್ಯಂಚ ತದೇತದ್ ಮೌಢ್ಯಂ ಪಾಂಡಿತ್ಯಂಚ ವಿರುದ್ಧಂ ಆತ್ಮನಿದರ್ಶಯಿಸಿ ವಿರುದ್ಧಂ ಆತ್ಮನಿದರ್ಶಯಸಿ ಉನ್ಮತ್ತೈವ ಇತ್ಯಭಿಪ್ರಾಯಃ. ಉನ್ಮತ್ತೈವ ಇತ್ಯಭಿಪ್ರಾಯಃ. ಇದು ನೋಡಿದ್ರೆ ನಿನ್ ಮಾತು ನೋಡಿದ್ರೆ ಮೂಢತನವೂ ಇದೆ, ಪಾಂಡಿತ್ಯವೂ ಇದೆ, ಎರಡೂ ತೋರಿಸ್ತಾ ಇದೆಯಾ. ಹುಚ್ಚ
ಅವನು ಆಸ್ಪತ್ರೆ ಸೇರಿಸ್ಬಿಟ್ಟಿದ್ರು. ಅದು ಇದಾಯ್ತು. ಸೇರಿಸ್ಬಿಟ್ರು. ಡಾಕ್ಟ್ರು ಸೈಕೆಟ್ರಿಕ್ ಡಾಕ್ಟರ್ ಅವರು ತುಂಬಾ ಒಂದು ತಿಂಗಳು ಟ್ರೀಟ್ಮೆಂಟ್ ಮಾಡಿದ್ರು. ಹುಚ್ಚೆಲ್ಲ ಬಿಟ್ಟು ಹೋಯ್ತು. ಒಪ್ಕೊಂಡು ಅವನು ಹಂಗ ಬಿಟ್ಟು ಅವ್ನ ಮನೆ ಕಳಿಸಿ ನಾನು ಹೋಗ್ತೀನಿ ಅಂತ ಬಹಳ ಖುಷಿ ಆಗ್ಬಿಡ್ತು. ಅವ್ನು ಕರೆಸಿದ್ರು ಅವ್ರ ಅಪ್ಪ ಅವನು, ಬಾ ಬರ್ರೇ ಕರ್ಕೊಂಡು ಹೋಗಿ. ಹೌದು, ಹುಚ್ಚಿ ಬಿಟ್ಟು ಹೋಯ್ತು. ಒಂದು ಒನಕೆ ತಗೊಂಬನ್ನಿ, ಯಾವ್ದಕ್ಕೆ ತಲೆಗೆ ಸುತ್ಕೊಂಡು ಹೋಗ್ತೀನಿ ಅಂತ. ಒನಕೆ ಅಂದ್ರೆ ಹುಚ್ಚಿ ಬಿಟ್ಟಿದ್ ಹಂಗ ಆಯ್ತಲ್ಲ ಪೇಟೆಗೆ. ಹಾಗೆ ಒನಕೆ ತಗೊಂಬರ್ರಿ, ತಲೆ ಸುತ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹುಚ್ಚಿ ಬಿಟ್ಟಿದ್ರೆ ಆಯ್ತು ತೀರ್ಮಾನ. ಹಂಗೆ ಒನಕೆ ತಗೊಂಬರ್ಬೇಕಂತ ತಲೆ ಸುತ್ಕೊಂಡು ಹೋಗ್ತಾನಂತೆ. ಪೇಟೆ ಸುತ್ಕೊಂಡಂಗೆ ಬಟ್ಟೆ ಪಂಚೆ ಟವಲ್ ಕಟ್ಕೊಂಡು ಹೋಗ್ತೀನಿ ಅಂತ ಇದ್ದಾನೆ ಅಂತ. ಹಾಗೆ ಮೌಢ್ಯವನ್ನು ತೋರಿಸ್ತಿದ್ಯಾ, ಪಾಂಡಿತ್ಯವನ್ನು ತೋರಿಸ್ತಾ ಇದೆಯಾ. ಇದು ಒಬ್ಬರಲ್ಲಿ ಒಂದೇ ಕಾಲಕ್ಕೆ ಎರಡು ಇರೋದು ವಿರುದ್ಧ. ಇದು ಹುಚ್ಚನಂತೆ ನೀನು, ಉನ್ಮತ್ತ ಇವ ಅಂತ ಹೇಳಲಿಲ್ಲ ಭಗವಂತ. ಹುಚ್ಚನೇ ನೀನು ಅಲ್ಲದ್ರೆ ಉನ್ಮತ್ತ ಇವ ಅಂತ ಸೇರಿಸಿದ್ದಾರೆ ಅಷ್ಟೇ ಭಾಷೆಕಾರರು. ನಿಜವಾಗ ಅರ್ಜುನ ನಿನ್ನನ್ನು ನೋಡಿದ್ರೆ ಹುಚ್ಚ ಅನ್ಬೇಕು, ಹೌದು ನಿನ್ನನ್ನು ಯಾರು ವಿವೇಕಿ ಬುದ್ಧಿವಂತ ನನ್ನಲ್ಲಿ ಹಾಕೋಣ ಅಂತ. ಈ ಭಗವಂತನ ಎಷ್ಟು ಸ್ಟ್ರೈಟ್ ಆದ ಮಾತು, ನೇರವಾದ ಮಾತು, ಡೈರೆಕ್ಟ್ ಹೊಡಿತಾ ಇದ್ದಾನೆ ಭಗವಂತ. ನೀನು ಹುಚ್ಚ ಕಣೋ, ನೀನು ವಿವೇಕಿ ಅಲ್ಲ ಕಣೋ, ತಿರುಬೇಕೆ ಇಲ್ಲ, ನೀನು ಮೂಢನಂತೆ ಮಾತಾಡ್ತಾ ಇದೆಯಾ ನೀನು ಅಂತ ಇದ್ದಾರೆ. ಯಸ್ಮಾತ್ ಗತಾಸೂನ್ ಗತ ಪ್ರಾಣಾನ್ ಮೃತಾನ್. ಯಸ್ಮಾತ್ ಗತಾಸೂನ್ ಗತ ಪ್ರಾಣಾನ್ ಮೃತಾನ್. ಅಗತಾಸೂನ್ ಅಗತ ಪ್ರಾಣಾನ್ ಜೀವತಶ್ಚ. ಅಗತಾಸೂನ್ ಅಗತ ಪ್ರಾಣಾನ್ ಜೀವತಶ್ಚ. ನಾನು ಶೋಚಂತಿ ಪಂಡಿತಾಃ ಆತ್ಮಜ್ಞಾಃ. ನಾಶೋದಂತಿ ಪಂಡಿತಾಃ ಆತ್ಮಜ್ಞಾಃ. ಈ ಭಾಷೆಗಾರರು ಜೀವತಶ್ಚ ಅದು ಬದುಕಿರೋರು ಅಂತ ಮಾಡಿದ್ರು. ರೋಗರುಜಿನಾದಿಗಳನ್ನು ಗ್ರಹ ಮಾಡಲಿಲ್ಲ. ಯಾವ ಕಾರಣದಿಂದ? ಗತಾಸೂನ್, ಗತಾಹ ಅಸವಹ ಯಶಾಂತೆ ಗತಾಸವಹ. ಪ್ರಾಣವನ್ನು ಕಳ್ಕೊಂಡವರು, ಪ್ರಾಣ ಹೋದವರು, ಸತ್ತು ಹೋದವರು. ಹಾಗೆ ಅಗತಾಸೂನ್ ಅಂದ್ರೆ ಪ್ರಾಣ ಹೋಗದೇ ಇರೋರು, ಬದುಕೊಂಡಿರೋರು, ಜೀವಂತವಾಗಿರೋರು. ಇವರ ವಿಷಯಕ್ಕೆ ಪಂಡಿತರಾದವರು ಶೋಕಿಸುವುದಿಲ್ಲ. ನಾವು ಯಾರು ಬದುಕಿರೋ ಶೋಕಿಸೋದಿಲ್ವಲ್ಲ ನಮ್ಮಂದ್ರೆ, ಇಲ್ಲ ಬದುಕಿರೋ ವಿಷಯಕ್ಕೆ ಇನ್ನೂ ಬದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದು ಉಂಟು ಲೋಕದಲ್ಲಿ. ಸರಿ, ಬದುಕಿದಾನೆ ಅಂತ ಹೇಳೋದು. ನೀ ಹೇಳೋದು ರೋಗ ರುಜಿನ ಬದುಕಿರೋರ ವಿಷಯದಲ್ಲಿ ಏನಕ್ಕೆ ಹೇಳ್ತಾನೆ? ಅವ್ರಿಗೆ ಏನಾರ ಒಂದು ತೊಂದರೆ ಆದ್ರೆ, ಆಕ್ಸಿಡೆಂಟ್ ಆಯ್ತು, ರೋಗ ರುಜಿನ ಬಂತು, ಬದುಕಿರೋರ ವಿಷಯದಲ್ಲೂ ಅಡಗಾತ ಜ್ಞಾನಿ ಗತಾಸು ನಗತಾಸು ಇಲ್ಲೇ ಸಂದರ್ಭ ಜಾಸ್ತಿ. ಒಂದು ಅಟ್ಯಾಚ್ಮೆಂಟ್ ಇರ್ತಲ್ಲ, ಅಲ್ಲ ಸಾಯ್ಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದ್ ಸರಿ, ನೀನ್ ಹೇಳಿದ್ ಕರೆಕ್ಟ್, ಅದು ಕರೆಕ್ಟ್, ನೀನ್ ಹೇಳಿದ್ದು ನಿಜ. ಹೌದು, ಭಾರಿ ಅಟ್ಯಾಚ್ಮೆಂಟ್ ಜಾಸ್ತಿ. ಹೀಗೆ ಬದುಕಿರೋ ವಿಷಯಕ್ಕೂ ಪಂಡಿತರಾದವರು, ಆತ್ಮಜ್ಞಾನಿಗಳಾದವರು ಅಳೋದಿಲ್ಲ, ಅವರಲ್ಲ. ಅಮ್ಮ ಸತ್ತು ಬರಬಾರ್ದು, ಅವಕಾಶ ಎಣ್ಣೆ ಮುಗೀತು, ಅಮ್ಮ ಸತ್ತು, ನೀನ್ ಮಾಡ್ಕೊಂಡ ಅಚ್ಚನಾ ಯಾಕೆ ಅಮ್ಮ ಸತ್ತು ಪಾಪ. ನಾನು ಶೋಚಂತಿ ಪಂಡಿತರಾದ ಆತ್ಮಜ್ಞಾನ ಅಳೋದಿಲ್ಲ. ಪಂಡ ಆತ್ಮವಿಷಯ ಬುದ್ಧಿ ಯಶಾಂತೆ ಪಂಡಿತ. ಆತ್ಮವಿಷಯ ಬುದ್ಧಿ ಯಶಾಂತೆ ಪಂಡಿತ. ಪಂಡರು ಅಂದ್ರೆ ಆತ್ಮವಿಷಯವಾದ ಬುದ್ಧಿಯು ಅಂತ. ಪಡಿ ಗತು ಧಾತು. ಧಾತು ಏನು? ಪಡಿ. ಇದಿತೋ ನಮ್ ಧಾತು ನುಮ್ ಬರುತ್ತೆ. ಪಂಡತೆ ಅಂದ್ರೆ ಗತಿಯಿಂದ ಬುದ್ಧಿಗೆ ಹೋಗಿರೋದು ಅಂತ. ವಿಷಯ ಎಲ್ಲ ಬುದ್ಧಿಗೆ ಹೋಗಿರೋರು ಯಾರೋ ಅವರು ಪಂಡಿತರು ಅಂತ. ಗತಿಯನ್ನು ಈ ಗತಿ ಅಲ್ಲ, ನಡವಳಿಕೆ ಅಲ್ಲ, ಬುದ್ಧಿಗೆ ಅವಗತಿ ಅವಗಮ ಆಗಿರೋದು ಗೊತ್ತಾಗೋದು. ಪುಸ್ತಕ ಇಲ್ಲಮ್ಮ. ಆತ್ಮವಿಷಯದ್ದಾದ ಬುದ್ಧಿಯು ಯಾರಿಗೋ ಅವರು ಪಂಡಿತರು, ಅವರು ಆತ್ಮಜ್ಞರು, ಆತ್ಮವನ್ನು ತಿಳ್ಕೊಂಡವರು, ತತ್ವಜ್ಞಾನಿಗಳು ಅಂತ. ಪಾಂಡಿತ್ಯ ನಿರ್ವಿದ್ಯಾಯಿತಿ ಶ್ರುತೇ. ಅಲ್ಲ, ಪಂಡಿತರು ಅನ್ನೋ ಲೋಕದಲ್ಲಿ ವಿದ್ಯಾವಂತರು, ಚೆನ್ನಾಗಿ ಓದಿದವರು ಆಗ ಅರ್ಥ ಇದೆಯೋದು, ಆತ್ಮಜ್ಞಾನ ಅರ್ಥ ಇಲ್ವಲ್ಲ ಅಂದ್ರೆ ಹೆಂಗ್ ಅರ್ಥ ಮಾಡಿದ್ರೆ ಶ್ರುತಿ ಕೊಟ್ಟು ಭಾಷಿಕಾರರು. ಶ್ರುತಿಯಲ್ಲೇ ಪಾಂಡಿತ್ಯ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್, ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯ ಅಸಮ್ನಿ, ಅಮೌನಂಚ ಮೌನಂಚ ನಿರ್ವಿದ್ಯ ಅಥ ಬ್ರಾಹ್ಮಣ, ಸ ಬ್ರಾಹ್ಮಣ ಕೇನ ಸ್ಯಾತ್ ಏನ ಸ್ಯಾತ್ ತೇನ ಈರ್ಷೇವ. ಇದೇನೋಹ ಕಹೋಲ ಕಹೋಲ ಕುಶೀತಿಗೆ ಯಾವ ಪರರಾಮ. ಪಾಂಡಿತ್ಯವನ್ನ ನಿರ್ವಿದ್ಯಾನೇನೋ ಪೂರೈಸ್ಕೊಂಡು ಮುಗಿಸ್ಕೊಂಡು ಏನೇನು ಅರ್ಥ ಮಾಡ್ಕೊಬೇಕು ಆತ್ಮವಿಷಯದಲ್ಲಿ ಅಷ್ಟೊಂದು ತಿಳ್ಕೊಂಡು ಕಿಂಚಿತ್ತು ಸಂಶಯವನ್ನ ಇಟ್ಕೊಳ್ಳದೆ ಪೂರೈಸ್ಕೊಂಡು ಅಂತ ಹೇಳಿ ಶ್ರುತಿ ಇರೋದ್ರಿಂದ ಪಾಂಡಿತ್ಯ ಅಂದ್ರೆ ಆತ್ಮಜ್ಞಾನಿ, ಆತ್ಮಜ್ಞಾನ ಅಂತ ಅರ್ಥ. ಪರಮಾರ್ಥತಸ್ತು ತಾನ್ ನಿತ್ಯಾನ್ ಅಶೋಚ್ಯಾನ್ ಅನುಶೋಚಸಿ. ತಾನ್ ನಿತ್ಯಾನ್ ಅಶೋಚ್ಯಾನ್ ಅನುಶೋಚಸಿ. ಅಥೋ ಮೂಢೋಸಿ ಅಭಿಪ್ರಾಯ. ಅಥೋ ಮೂಢೋಸಿ ಅಭಿಪ್ರಾಯ. ಆದ್ದರಿಂದ ನಿಜವಾಗಿ ಹೇಳೋದಾದ್ರೆ
ಪರಮಾರ್ಥತಃನೇ ರಿಯಲಿ ಅಂತ ನಿಜವಾಗಿ ಹೇಳಿದಾದ್ರೆ ನಿತ್ಯರಾಗಿರುವ ಆ ಭೀಷ್ಮ ದ್ರೋಣಾದಿಗಳು ಅಶೋಚರಾಗಿರ್ತಕ್ಕವರಾದ್ರಿಂದ ಅವರನ್ನು ಕುರಿತು ನೀನು ಶೋಕಿಸ್ತಾ ಇದೆಯಲ್ಲ, ದುಃಖ ಪಡ್ತಾ ಇದೆಯಲ್ಲ, ನೀನು ಮೂಢನೇ ಸರಿ, ದಡ್ಡನೇ ಸರಿ, ನೀನು ಅವಿವೇಕಿಯಾಗಿದೀಯಾ ಅಂತ ನಾನು ತೀರ್ಮಾನ ಮಾಡ್ತೀನಿ ಅಂದಿರ. ಏನು ವಿವೇಕ ಇಲ್ಲ ಅಂತ ಈ ಮೊದಲನೇ ಶ್ಲೋಕದಲ್ಲಿ ಆತ್ಮನು ಅವಿಕ್ರಿಯನಾಗಿದ್ದಾನೆ ಎಂಬುದನ್ನು ಹೇಳಕ್ ಹೊರಟಿದ್ದಾನೆ. ಅಶೋಚ ಏನ್ ಹೇಳುತ್ತೆ, ಆತ್ಮನಲ್ಲಿ ವಿಕಾರವಿಲ್ಲ, ವರ್ಣಾದಿಗಳಿಂದ ಏನು ಬದಲಾವಣೆ ಆಗೋಲ್ಲ. ಆತ್ಮನು ಏಕರೂಪನಾಗಿರುವನು, ಆತ್ಮ ಅವಿಕ್ರಿಯತ್ವವನ್ನ ಅಶೋಚಾರ ಶ್ಲೋಕ ಹೇಳ್ತಾ ಇದೆ. ಎರಡನೇ ಶ್ಲೋಕ ಏನ್ ಹೇಳುತ್ತೆ, ಆತ್ಮನ ನಿತ್ಯತ್ವವನ್ನು ಹೇಳುತ್ತೆ. ಇವಾಗ ಕುತಸ್ಥೆ ಅಶೋಚ್ಯಾಹ ಯಥೋ ನಿತ್ಯಾಹ ಕಥಂ. ಕುತಸ್ಥೆ ಅಶೋಚ್ಯಾಹ ಯಥೋ ನಿತ್ಯಾಹ. ಅವಿಕ್ರಿಯನಾಗಿರೋದು ಒಂದು, ನಿತ್ಯನಾಗಿರೋದು ಎರಡನೇ ಗುಣ. ಎರಡನೇ ಶ್ಲೋಕದ ಒಂದು ಗುಣ ಇದೆ ತೋರಿಸ್ತಾ ಹೋಗ್ತಾರೆ. ಯಾಕೆ ಅವರು ಅಶೋಚ್ಯರು, ಭೀಷ್ಮ ದ್ರೋಣಾದಿಗಳು ಯಾಕೆ ಶೋಕಿಸಬಾರದು? ಯಾವಾಗಲೂ ಇರೋರು, ಹೋಗೋರೇ ಅಲ್ಲ, ಬಂದು ಹೋಗಿ ಮಾಡುವ ವಿಷಯಕ್ಕೆ ಶೋಕ ಮೋಹ ಬರುತ್ತೆ. ಬರೋರೆಲ್ಲ ಹೋಗೋರೆಲ್ಲ ಅಂದ್ಮೇಲೆ ಶೋಕ ಮೋಹ ಯಾರಿಗೆ ಆಗಾಗಿಲ್ಲ. ಅಂದ್ರೆ ಅವರು ಅಶೋಚ್ಯರಪ್ಪ ಅಂದ್ರೆ ಯಾಕಪ್ಪ ನಿತ್ಯರಾಗಿರೋರು, ಎಂದೆಂದಿಗೂ ಇರೋರು. ಅದೇಂಗೆ ಎಂದೆಂದಿಗೂ ಇರೋರು ಅಂತ ಹೇಳ್ತಿಲ್ಲ ನೀವು ಹೇಳಿದ್ರೆ ಒಪ್ಪಬೇಕಾ? ಅದಕ್ಕೇನಾದ್ರೂ ಯುಕ್ತಿ ದೃಷ್ಟಾಂತ ಏನಾದ್ರು ಇದೆಯಾ ಅಂದ್ರೆ ಇದೆ, ಯುಕ್ತಿ ದೃಷ್ಟಾಂತ ಇದೆ, ಕೊಡ್ತೀನಿ ಹೇಳಿ ಯುಕ್ತಿ ತೋರಿಸ್ತಾರೆ. ಇವಾಗ ನತ್ವೇವಾಹಂ ಜಾತು ನಾಸಂ ನತ್ವನ್ನೇ ಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ವಯಮತಃ ಪರಂ ನ ತು ಏವ ಅಹಂ. ಏನ್ ಸಂಧಿಗಳು ಅಚ್ಚು ಏ ಅಚ್ಚು ಇಕೋಯಿನ ಅಚ್ಚಿ ತೂ ಏವ ತ್ವೇವ ಎಂಟ್ ಸಂಧಿ ಜಾತು ನ ಆಸಂ ನ ತ್ವಂ ನ ಇಮೇ ಜನಾಧಿಪಾಃ ನ ಚ ಏವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಅಹಂ ಜಾತು ನಾಸಮಿತಿ ನಾನು ಎಂದೂ ಇರ್ಲಿಲ್ಲ ಅಂತಿಲ್ಲ. ಡಬಲ್ ನೆಗೆಟಿವ್. ಯಾಕೆ ಹಂಗೆ ಹೇಳ್ಬೇಕು? ಪ್ರಸಂಗ ಹಾಗೆ, ನಾನು ಇಲ್ಲ ಅಂತ ಆಗ್ತೀನಿ, ಮುಂಚೆ ನಾನು ಇರ್ಲಿಲ್ಲ ಈಗ ಬಂದಿದ್ದೀನಿ, ಆಮೇಲೆ ಯುದ್ಧ ಮಾಡಿದ್ರೆ ಇಲ್ಲ ಅಂತ ಆಗ್ತೀನಿ ಅಂತ ಅನ್ಕೊಂಡಿದ್ದಾನಲ್ಲ, ಅದನ್ನ ಮಾಡ್ಬೇಕು, ತೆಗೆದು ಹಾಕ್ಬೇಕು. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ನೀನು ಎಂದಿಗೂ ಇರ್ಲಿಲ್ಲ ಅಂತಿಲ್ಲ ಅಂದ್ರೆ ಏನಾಯ್ತು? ಇದೇ ಇದೆ, ನಿತ್ಯ ಇದೆ. ಎಂದಿಗೂ ನೀನು ಇರ್ಲಿಲ್ಲ ಅಂತಿಲ್ಲ ಅಂದ್ಮೇಲೆ ಮುಂದೂ ಇರಲ್ಲ ಅಂತಿಲ್ಲ ಅಂತ ತಾನೇ ಆಗುತ್ತೆ. ಉಪದೇಶ ಇಲ್ಲಿ ಮುಗೀತು. ನತ್ವೇವಾಹಂ ಜಾತು ನಾಸಂ ಅನ್ನೋ ಉದ್ದೇಶ. ಹಾಗೆ ನತ್ವನ್ನೇಮೇ ಜನಾಧಿಪಾಹ ಅದು ವಿವರಣೆ. ಅದು ಇಮೇ ಜನಾಧಿಪಾಹ, ಇವರೆಲ್ಲ ಇದ್ದ ರಾಜಾದಿಗಳು ಬಂದಿರೋ ಯುದ್ಧಕ್ಕೆ ಇವ್ರು ಯಾರು ಕೂಡ ಹಿಂದಿರ್ಲಿಲ್ಲ ಅಂತಿಲ್ಲ. ಹಿಂದೆ ಅವರು ಹಿಂದಿದ್ರು, ಮುಂದೂ ಇರೋರು ಯಾವಾಗಲೂ ಇರೋರು. ಹಾಗೆ ನಚೈವ ನ ಭವಿಷ್ಯಾಮ, ನಮ್ಮನ್ನು ಸೇರ್ಕೊಂಡು ಭಗವಂತ ನಾವೆಲ್ಲರೂ ಕೂಡ ಎಂದಿಗೂ ಇರೋದಿಲ್ಲ ಅಂತಿಲ್ಲ. ನ ಭವಿಷ್ಯಾಮ ಆಯ್ತು. ನ ಭವಿಷ್ಯಾಮ ಅಂದ್ರೇನೋ ಇರುವುದಿಲ್ಲ ಅಂತ. ಇರುವುದಿಲ್ಲ ಅನ್ನೋದಿಲ್ಲ ಅಂದ್ರೆ ದೇಹ ಉತ್ಪತ್ತಿಯಾದರೂ ದೇಹ ನಷ್ಟವಾದರೂ ಆತ್ಮನಿಗೆ ಅಲ್ಲಿ ತೋರ್ಕೊಳ್ತಾರೆ. ಆತ್ಮನಿಗೆ ಉತ್ಪತ್ತಿಯೂ ಇಲ್ಲ, ನಾಶವೂ ಇಲ್ಲ. ಗಡಿಗೆ ಹೊಡೆದ್ರೆ ಘಟಾಕಾಶ ಹೊಡೆದೋಗಲ್ಲ, ಗಡಿಗೆ ಹುಟ್ಟಿದ್ರೆ ಘಟಾಕಾಶ ಹುಟ್ಕೊಳ್ಳಲ್ಲ. ಗಡಿಗೆ ಹುಟ್ಟೋಕ್ ಮುಂಚೆನೂ ಆಕಾಶ ಇದೆ, ಆಕಾಶದ ಗಡಿಗೆ ಹುಟ್ಟತ್ತೆ ಹೊರತು ಗಡಿಗೆ ಒಳಗೆ ಆಕಾಶ ಹುಟ್ಟಲ್ಲ. ಹೌದಾ? ಗಡಿಗೆ ಒಳಗೆ ಆಕಾಶ ಹುಟ್ಟತ್ತೋ ಆಕಾಶದ ಗಡಿಗೆ ಹುಟ್ಟತ್ತ? ಅಯ್ಯ, ಆಕಾಶದ ಗಡಿಗೆ ಹುಟ್ಟತ್ತೆ ಅಲ್ವಾ? ಹೌದಲ್ಲ? ಆಕಾಶದ ಗಡಿಗೆ ಹುಟ್ಟುತ್ತ, ಕುಂಭನಲ್ಲ ಗಡಿಗೆ ಹುಟ್ಟುತ್ತ, ಆಕಾಶ ಹುಟ್ಟುತ್ತ. ಆಕಾಶ ಹುಟ್ಟುತ್ತ ಗಡಿಗೆ ಹಂಗ ಹುಟ್ಟುತ್ತ. ಇದೆಯಾ? ಗಡಿಗೆ ಮಾಡೋದು ಆಕಾಶದಲ್ಲೇ. ಗಡಿಗೆ ಮಾಡೋಕ್ ಮುಂಚೆ ಆಕಾಶ ಇರುತ್ತೆ, ಅಲ್ಲೇ ಆ ಗಡಿಗೆ ಮಾಡ್ತಾರೆ ಹೊರತು ಆ ಗಡಿಗೆ ಮಾಡಿದ್ಮೇಲೆ ಆಕಾಶ ತುಂಬಲ್ಲ. ಯಾರು ತುಂಬುತ್ತಾರೆ ಅದಕ್ಕೆ? ಗಡಿಗೆ ಮಾಡಿದ್ಮೇಲೆ ಅದಕ್ಕೆ ಆಕಾಶ ತುಂಬ್ತಾರಮ್ಮ. ಒಂದು ಪಾತ್ರೆ ಮಾಡಿದ್ರೆ ಆಕಾಶ ತುಂಬ್ತಾರ. ಪಾತ್ರೆಯನ್ನು ಮಾಡೋದೆಲ್ಲೇ? ಆಕಾಶದಲ್ಲೇ ಮಾಡ್ತಾರೆ. ಅಲ್ಲಿ ಆತ್ಮನಲ್ಲಿಯೇ ದೇಹ ನಿಮ್ಮ ಬುದ್ಧಿ ತೋರ್ಕೊಳತ್ತೆ, ಆತ್ಮನಲ್ಲೇ ಇರತ್ತೆ, ಆತ್ಮನ ಇಟ್ಕೊಂಡೇ ಅಡಗುತ್ತೆ. ಆತ್ಮ ಅಡಗೋದಿಲ್ಲ, ಆತ್ಮನ ಅರಿವ ಸುಖದವನು. ಅರಿವ ಸುಖದವನಾದ ತನಗೆ ಇವುಗಳ ಹುಟ್ಟುವಿಕೆಯಿಂದ ಹುಟ್ಟಿಲ್ಲ,
ಇವುಗಳ ಇರುವಿಕೆಯಿಂದ ವಿಶೇಷವಾದ ಇರುವಿಕೆ ಅಲ್ಲ, ಹೋಗುವಿಕೆಯಿಂದ ತಾನು ಹೋಗೋದಿಲ್ಲ. ಆತ್ಮನು ನಿತ್ಯನು ಎಂಬುದನ್ನ ಭಗವಂತ ಹೇಳ್ತಾ ಇದ್ದಾನೆ ಈ ಶ್ಲೋಕದಿಂದ. ನಚೈವ ನ ಭವಿಷ್ಯಾಮ, ಮುಂದೂ ಕೂಡ ನಾವು ಇರೋದಿಲ್ಲ ಅಂತಿಲ್ಲ. ಸರ್ವೇ ವಯಂ ಅತಃಪರಂ, ಅತಃಪರಂ ಇಲ್ಲಿ ಮುಂದಕ್ಕೆ ಯುದ್ಧ ಆಗಬೇಕೋ, ದೇಹಾದಿ ರೂಪದಿಂದ ನಾವು ತೋರದೇ ಇದ್ದವರಾದರೂ ವಸ್ತುತಃ ಸ್ವರೂಪದಿಂದ ನಾವು ಯಾರು ಇರೋದಿಲ್ಲ ಅಂತಿಲ್ಲ. ಇದರಿಂದ ಏನಾಯ್ತು, ನಮಗೆ ಸಾವೇ ಇಲ್ಲ ಅಂತ ಆಯ್ತು. ನಾವು ಸಾಯೋರೇ ಅಲ್ಲ, ಮತ್ತೆ ಯಾಕೆ ಹೇಳ್ತೀಯ, ಯಾಕೆ ಹೇಳ್ತೀಯ? ಅಯ್ಯೋ ಸತ್ತು ಹೋಗ್ಬಿಡ್ತಾರೆ ಇವರೆಲ್ಲ, ಸತ್ಬಿಟ್ರೆ ನಾನು ಏನ್ ಮಾಡಲಿ ರಾಜ್ಯ ಸುಖಾದಿಗಳಿಂದ, ಅಯ್ಯೋ ನಾನ್ ಸಾಯೋದೇ ಲೇಸು, ನನ್ನನ್ನೇ ಹೊಡಿಲಿ, ಅವರೊಂದು ಏನು ಯುದ್ಧ ಮಾಡದಿರುವಂತಹ ನನ್ನನ್ನ ಅವ್ರು ಬಂದು ಕೊಂದ್ರೆ ಅದೇ ನನಗೆ ಉತ್ತಮ ಅಂತ ನಾನು ಅನ್ಕೋತೀನಿ. ಯದಿಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಿಯ ಹತ್ತರಾಷ್ಟಾರಣಿ ಹನ್ಯು, ಅದೇ ಬೆಟರು ಅಂತ ಬಹಳ ಬುದ್ಧಿವಂತಿಗೆ ಮಾತಾಡ್ತಿದ್ಯಲ್ಲೋ. ನಿನ್ನನ್ನು ಕೊಲ್ಲಕ್ಕಾಗುತ್ತೋ, ನೀನ್ ಕೊಲ್ಲಿಸ್ಕೊಳ್ಳೋನು, ನೀನು ಕೊಲ್ಲೋನಲ್ಲ ಕೊಲ್ಲಿಸ್ಕೊಳ್ಳೋನಲ್ಲ, ಯಾರು ಸಾಯೋರಲ್ಲ ಇದಾಗೋರು. ಹಿಂದಿಗೆ ಹಿಂದಿರ್ಲಿಲ್ಲ ಅಂತಿಲ್ಲ, ಮುಂದೆ ನಿತ್ಯವಾಗಿರೋ ಸ್ವರೂಪದ ವಿಷಯಕ್ಕೆ ಯಾಕೆ ಹೀಗೆ ಮಾಡ್ಕೋತೀಯ? ನೇರ ಆತ್ಮಸ್ವರೂಪವನ್ನು ಭಗವಂತ ಹೇಳ್ತಾ ಇದ್ದಾನೆ. ಸಾಕ್ಷಾತ್ ಆತ್ಮತತ್ವದ ಉಪದೇಶವೇ ಇದು. ನಿಜವಾಗಿ ನಮ್ಮ ಸ್ವರೂಪಕ್ಕೆ ಹುಟ್ಟು ನಾಶ ಇಲ್ಲ. ಹುಟ್ಟು ಅನ್ನೋದು ಆ ಮೊದಲನೇ ವಿಕಾರ, ನಾಶ ಅನ್ನೋದು ಕೊನೆಯ ವಿಕಾರ. ಅದಿರಲಿಲ್ಲ ಅಂದ್ಮೇಲೆ ಮಧ್ಯದಲ್ಲಿ 4 ಇಲ್ಲ. ಷಡ್ಭಾವಿಕಾರ ಅಂತ ಹೇಳ್ತಾರೆ. ಷಡ್ಡೋ ಷಟ್ಶತಾನೋ ಷಟ್ಸಹಸ್ರೋ, ಅದಕ್ಕೆ ಹೇಳಕ್ಕೂ ವಿಕಾರ ದೇಹಕ್ಕೆ. ಯಾವ ವಿಕಾರವೂ ಆತ್ಮನಿಗಿಲ್ಲ. ಹಾಗಾಗಿ ಎಂದೆಂದಿಗೂ ನಾನು ಇರ್ಲಿಲ್ಲ ಅಂತಿಲ್ಲ, ಇವ್ರು ಯಾರು ಜನಾಧಿಪತಿ ಇರೋದಿಲ್ಲ ಅಂತಿಲ್ಲ, ಮುಂದೂ ಇರ್ಲಿಲ್ಲ ಅಂತಿಲ್ಲ, ಮುಂದೆ ಇರೋಲ್ಲ ಅಂತಿಲ್ಲ. ಎಲ್ಲರೂ ಕೂಡ ಎಂದೆಂದಿಗೂ ಏಕರೂಪದಿಂದ ಇರುವಂಥವರೇ. ಇಲ್ಲಿ ಇರೋದು ಅನ್ನೋದು ಒಂದು ಗುಣ ಅಲ್ಲ, ನಮಗೆ ಇರೋದು ಅನ್ನೋದೇ ಸ್ವರೂಪ ನಮ್ದು. ನಮಗೆ ನಾವು ಇರುವವರಲ್ಲ, ಇರುವುದು ಅನ್ನೋದೇ ನಾವು. ಇರುವುದೆಂಬುದೇನಿದೆ ಅದೇ ನಮ್ಮ ಸ್ವರೂಪವೇ ಹೊರತು ನಮಗೆ ಇರೋದು ಅಂತ ಒಂದು ಅಬ್ಜೆಕ್ಟಿವ್ ಅಲ್ಲ, ಒಂದು ವಿಶೇಷಣ ಅಲ್ಲ. ನಾವು ಇರುವವರು ತಪ್ಪದು. ಆ ಇರುವಿಕೆಯ ಪರಮಾರ್ಥವೇ ನಮ್ಮ ಸ್ವರೂಪ, ಸತ್ಸ್ವರೂಪವೇ ನಮ್ಮ ಸ್ವರೂಪ. ನಾವು ಹಾಗೇ ಅದೇ ನಮ್ಮ ಸ್ವಭಾವ. ನಾವು ಅನ್ನೋದು ನಾವು ಬಹುಶಃ ಕೊಡ್ತಾ ಇರೋದು ಉಪಾಧಿ ಕಡೆಯಿಂದ, ದೇಹಿನ್ಯ ಮನೋಬುದ್ಧಿಯ ಉಪಾಧಿ ಕಡೆಯಿಂದ ನಾವುಗಳು ಅಥವಾ ನಾವು ಏನೋ ಹೇಳಿ ಬಹುಶಃ ನಾನು ನೀನು ಅವನು ಎಲ್ಲ ಸ್ವರೂಪ ಕಡೆಗೆ ಏಕಶುರು ಇಲ್ಲ, ಬಹುಶುರು ಇಲ್ಲ. ಅದಕ್ಕೆ ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ, ಸ್ವಗತ ಭೇದ ಇಲ್ಲ. ಅದಕ್ಕೆ ವಚನ ಹೆಂಗ್ ಬರುತ್ತೆ? ವಚನ ಬರ್ಬೇಕಾದ್ರೆ ಸಜಾತಿ ಭೇದವೋ ವಿಜಾತಿ ಭೇದ ಸ್ವಗತ ಭೇದವೋ ಇರಬೇಕು, ಏನೂ ಇಲ್ಲ ಅದಕ್ಕೆ. ಆಗಿರುವಂತಹದ್ರಿಂದ ಎಂದೆಂದಿಗೂ ನಾವು ಏಕರೂಪವಾಗಿರೋ ಈ ಸಾಕ್ಷಾತ್ ನೇರ ತತ್ವೋಪದೇಶದ ವಾಕ್ಯವೇ ಈ ವಾಕ್ಯ ಇದು. ತತ್ವೇವ ಜಾತು ಕದಾಚಿತ್ ಅಹಂ ಆಸಂ, ತತ್ವೇವ ಜಾತು ಕದಾಚಿತ್ ಅಹಂ ನ ಆಸಂ. ಕದಾಚಿತ್ ಜಾತು ಕದಾಚಿತ್ ಅಂತ. ಜಾತು ಯಾವಾಗ ಇರುತ್ತೆ? ಅವ್ಯಯ. ಕದಾಚಿತ್ ಅಹಂ ನಾಸಂ. ನಾಸಂ ಯಾವ ಭಕ್ತಿ, ಯಾವ ರೂಪನ? ನಾಸಿಕನ. ನಾಸಂ ಹೇಗೆ? ಸಮ್ಮ ಢಕ್ಕ ಹೆಂಗಿದೆ? ಅಸಭೂವಿಗೆ ಏನಾಗಿದೆ? ಹೆಂಗ? ಪ್ರಥಮ ನನ್ ಪ್ರಥಮ ಜ್ವರ ಹೇಳುವ ಇಲ್ಲ, ಹೆದಕೋಬೇಡ. ಹೇಳ್ಕೊಬೇಕಾದ್ರೆ ಧೈರ್ಯ ಅಳುಕೋನಿಗೆ ಎಲ್ಲಿ ಅದು ಪರಮಾರ್ಥ ಅದು. ಹಾಗಾದ್ರಿಂದ ಎಂದಿಗೂ ನಾನು ಇರಲಿಲ್ಲವೆಂಬುದಿಲ್ಲ. ನಾ ಸಮಿತಿ ನಾ ಇರ್ಲಿಲ್ಲ ಅಂತಿಲ್ಲ. ಯಾಕೆ ಇರ್ಲಿಲ್ಲ, ನಾನು ಯಾವಾಗಲೂ ಇದ್ದೇ ಅಂತ ಹೇಳ್ಬೋದಲ್ಲ. ಹೌದು, ನಾ ಇದ್ದೇ ಇದ್ದೀನಿ ಅನ್ನೋ ಪ್ರಸಂಗ ಅಲ್ಲ, ಇರೋಲ್ಲ ಅನ್ನೋದೇ ಇಲ್ಲಿ ಪ್ರಸಂಗ ಬಂದಿರೋ ಅರ್ಜುನಿಗೆ. ನಾ ಇರೋಲ್ಲ ಅಂತ ಆಗ್ತೀವಿ ಅಂತ, ನಾ ಇರೋಲ್ಲ ಅಂತ ಆಗ್ತೀವಿ ಅಂತ ಅನ್ಕೊಂಡಿದ್ದಾನಲ್ಲ, ಅದಿಲ್ಲ ಕಳಪ್ಪ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಇರಲ್ಲ ಅಂತ ಅನ್ಕೋಬೇಡ, ಇರಲ್ಲ ಅಂತಿಲ್ಲ. ಕಿಂತು ಆಸಮೇವ, ಇರ್ಲಿಲ್ಲ ಅಂತ ಹಿಂದೆ ನಾನು ಇರ್ಲಿಲ್ಲ ಅಂತ. ನಾನು 100 ವರ್ಷ ಹಿಂದೆನೂ ನಾ ಇದ್ದೆ. 100 ಅಹಂ ಮನುರಭವನ್ ಸೂರ್ಯಶ್ಚ. ಹಿಂದೆ ಮನು ಆದಿರಾಜ, ಅದು ಅವನು ನಾನೇ. ಮನು ಕಲ್ಪನೆ ನನ್ನಲ್ಲೇ ಬರೋದ. ಮನುನ ಅಸ್ತಿತ್ವ ನನ್ನಿಲ್ಲ. ನಾನು ಮನುನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಸೂರ್ಯನೂ ಇಲ್ಲ, ಪಂಚಭೂತವೂ ಇಲ್ಲ. ನಾನು ದೇಹ ಅಲ್ಲ, ನಾನಾಗಿರೋ ಒಂದು ಅನುಭವ ಇದೆಯಲ್ಲ, ಅರಿವು. ಆ ಅರಿವಿದ್ದೇನೆ. ಸೂರ್ಯನೂ ಇಲ್ಲ, ನಕ್ಷತ್ರಗಳಿಲ್ಲ, ಪಂಚಭೂತಗಳು ಯಾವುದಿಲ್ಲ. ನನ್ನೆಲ್ಲ ಅಷ್ಟು ಕಲ್ಪನೆ. ನಾನೇ ಪರಮಾರ್ಥ ಈ ಜಗತ್ತಿನಲ್ಲಿ. ಕಿಂತು ಆಸಮೇವ, ಮತ್ತೇನಪ್ಪ ಅಂದ್ರೆ ಇದ್ದೇ ಇದ್ದೆ. ಅತೀತೇಷು ದೇಹೋತ್ಪತ್ತಿ ವಿನಾಶೇಷು, ಅತೀತೇಷು ದೇಹೋತ್ಪತ್ತಿ ವಿನಾಶೇಷು ಘಟಾದಿಷು ವಿಯದಿವ. ವಿಯದಿವ
ನಿತ್ಯ ಏವ ಅಹಮಾಸಂ ಇತ್ಯಭಿಪ್ರಾಯಃ. ನಿತ್ಯ ಏವ ಅಹಮಾಸಂ ಇತ್ಯಭಿಪ್ರಾಯಃ. ಅತೀತೇಷು ದೇಹೋತ್ಪತ್ತಿ ವಿನಾಶೇಷು, ಕಳೆದು ಹೋಗಿರ್ತಕ್ಕಂತಹ ದೇಹಗಳ ಉತ್ಪತ್ತಿ, ದೇಹದ ವಿನಾಶ. ಈಗ ಎಷ್ಟು ಕೋಟಿ ಕೋಟಿ ಜನ್ಮ ಬಂದಿದೆಯೋ, ಉಪಾಧಿ ದೃಷ್ಟಿಯಲ್ಲಿ ಹೇಳಿದ್ರೆ ಮಾತಾಪಿತು ಸಹಸ್ರಾಣಿ ಶತಾನಿ ಚ ಸಂಸಾರೇ ಶಂಭೂತಾನಿ ಯಾಂತಿ ಯಾಸ್ಯಂತಿ ತಾಪರೆ. ನಾನು ಎಷ್ಟು ತಾಯಿ ಹಾಲು ಕುಡಿದಿದ್ದೀನಿ, ಒಂದು ಕ್ಷೀರ ಸಮುದ್ರಷ್ಟು ತಾಯಿ ಹಾಲು ಕುಡಿದಿದ್ದೀನಿ, ಒಂದು ಕ್ಷೀರ ಸಮುದ್ರಷ್ಟು ತಾಯಿ ಹಾಲು ಕುಡಿದಿದ್ದೀನಿ ಅಂತ ನಾನು. ಒಬ್ಬೊಬ್ರು ಒಂದು ಕ್ಷೀರ ಸಮುದ್ರಷ್ಟು ಹಾಲು ಕುಡಿದಿದ್ದಾರೆ ಅಂದ್ರೆ ಅವ್ರು ಎಷ್ಟು ಹಲದೆ ಹಾಲು ಇದೆ, ಅಷ್ಟು ಜನ್ಮಗಳಿಂದ ಅಂದ. ಹಾಗಾಗಿ ದೇಹ ಉತ್ಪತ್ತಿ, ದೇಹದ ವಿನಾಶ ಎಷ್ಟು ಆದ ಹೋಗಿದ ಹಿಂದೆ ಹೇಗೆ ಘಟಾದಿಗಳ ಉತ್ಪತ್ತಿ ವಿನಾಶಗಳು ಕೋಟ್ಯಾಂತ ಗಡಿಗೆ ಉತ್ಪತ್ತಿ ಆಗ್ತಾನೆ ಇದೆ, ನಾಶವಾಗ್ತಾನೆ ಇದೆ. ವಿಯದಿವ, ವಿಯತ್ ಹೇಗೆ ರೂಪ, ಯಾವ ಲಿಂಗ? ಘಟ ವಿಯದಿವ ಅಹಂ ನಿತ್ಯ, ಆಕಾಶದಲ್ಲಿ ನಾನು ನಿತ್ಯವಾಗಿರ್ತಕ್ಕವನು. ಅಹಮಾಸ ನಿತ್ಯ, ನಾನು ಇದ್ದೇ ಎಂಬುದಾಗಿ ಅದಕ್ಕರ್ಥ. ಘಟಗಳ ಒಂದು ಗಡಿಗೆಗಳ ಉತ್ಪತ್ತಿ ವಿನಾಶವಾದರೂ ಆಕಾಶಕ್ಕೆ ಹೇಗೆ ವ್ಯತ್ಯಾಸವಿಲ್ಲವೋ, ದೇಹೇಂದ್ರ ಉತ್ಪತ್ತಿ ವಿನಾಶವಾದರೂ ನನ್ನ ಸ್ವರೂಪಕ್ಕೆ ಉತ್ಪತ್ತಿ ವಿನಾಶವಿಲ್ಲ. ತಥಾ ನತ್ವಂ ನಾಸೀಹಿ, ಭಗವಂತ ನಾನು ಇರ್ಲಿಲ್ಲ ಅಂತಿಲ್ಲ ಅಂತ ಇದ್ದಾನೆ. ಮತ್ತೆ ಅಹಂ ತನಗೆ ಹೇಳ್ಕೊತಾ ಇದ್ದಾನೆ. ಅರ್ಜುನ, ನಾನು ಈ ದೇವಕಿ ಗರ್ಭದಿಂದ ಹುಟ್ಟೋಕ್ ಮುಂಚೆನೂ ಇರ್ಲಿಲ್ಲ ಅಂತಿಲ್ಲ, ಇದ್ದೇ ಇದ್ದೆ. ಹಾಗೆ ನೀನು ಕೂಡ ಇವಾಗ ನತ್ವಂ ನಾಸಿ, ನೀನು ಕೂಡ ಇರ್ಲಿಲ್ಲ ಅಂತಿಲ್ಲ. ನೀನು ಕುಂತಿಯ ಅವನಿಂದ ಹುಟ್ಟೋಕ್ ಮುಂಚೆಯೂ ಕೂಡ ಇದ್ದವನೇ. ಮುಂದೂ ಯಾವತ್ತೋ ಇನ್ನು 50 ವರ್ಷಕ್ಕೆ ದೇಹ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಆಮೇಲೆ ನೀ ಇರೋವನೇ. ಇನ್ ಯಾವತ್ತೂ ನೀನ್ ಇರ್ಲಿಲ್ಲ ಅಂತಿಲ್ಲ. ಕೃಷ್ಣ ತನ್ನಿಂದ ಶುರು ಮಾಡ್ಕೊತಾ ಇದ್ದಾನೆ. ನಾನು ಹಿಂದೆಂದೂ ಇರ್ಲಿಲ್ಲ ಅಂತಿಲ್ಲ ಕಣಯ್ಯ, ಹಾಗೆ ನೀನು ಎಂದೂ ಇರ್ಲಿಲ್ಲ ಅಂತಿಲ್ಲ ಕಣಯ್ಯ, ಹಿಂದೆಂದೂ ಇರ್ಲಿಲ್ಲ ಅಂತಿಲ್ಲ. ಕಿಂತು ಆಸೀರೇವ, ಮತ್ತೆ ಇದ್ದೇ ಇದ್ದೆ, ಇದ್ದವನಾಗೇ ಇದ್ದೆ. ಅಪರಂಭವತ್ತು ಅಲ್ಲಿ ಉಪದೇಶ ಮಾಡೋದಕ್ಕೆ ಸೇರಬೇಕಲ್ಲ. ಇನ್ನು ಇವನ್ ವ್ಯವಸ್ಥಿತ ಯೋಗಂ ಪ್ರೋಕ್ತವಾದ, ನೀನು ವ್ಯವಸ್ಥೆ ನಾನು ಉಪದೇಶ ಮಾಡಿದೆ ಅಂತ ಅರ್ಜುನ ಅನ್ಕೊಂಡೆ. ಈ ದೇಹ ಕೃಷ್ಣೋಪಾಧಿಯಿಂದ ಅನ್ಕೊಂಡ್ಬಿಟ್ಟ ಅವನು. ಕೃಷ್ಣೋಪಾಧಿಯಿಂದ ನಾನು ವ್ಯವಸ್ಥೆ ಉಪದೇಶ ಮಾಡಿದೆ ಅಂದ್ರೆ ಇದು ಹೊಂದಲ್ಲ ಪರಮಾತ್ಮ, ನೀನು ಇತ್ತೀಚೆಗೆ ಮೊನ್ನೆ ಹುಟ್ಟಿದವಲ್ಲ, ಹೆಂಗೆ ಉಪದೇಶ ಮಾಡಿದೆ ಅಂತೀಯ ಅಂತ. ಅದಕ್ಕೆ ಬಹುನಿಮೆ ವ್ಯತೀತಾಡಿ ಜನ್ಮ ಮತ್ತೆ ಇನ್ನೊಂದ್ಸಲ ಸ್ಪಷ್ಟಪಡಿಸ್ತಾ. ಅಲ್ಲಿ ಜನ್ಮಗಳನ್ನೇ ಒಪ್ಕೊಂಡ, ಅವತಾರಗಳನ್ನ. ಇಲ್ಲಿ ಸ್ವರೂಪದಿಂದ ಯಾವತ್ತೂ ಇರ್ಲಿಲ್ಲ ಅಂತಿಲ್ಲ ಅಂತ ಇದ್ದಾರೆ. ಸ್ವರೂಪಕ್ಕೆ ಇರ್ಲಿಲ್ಲ, ಮುಂದೆ ಇರುವಂತದ್ದು ಬರುವುದು ಅದೆಲ್ಲ ಇಲ್ಲೇ ಇಲ್ಲ ಅಂತ. ಅಲ್ಲಿ ಅವತಾರ ರೂಪವನ್ನು ಕೂಡ ಮಾಡ್ತಾನೇ ಇರ್ತೀನಿ. ಅನೇಕ ಜನಗಳು ಅವತಾರ, ಎಷ್ಟು ಜನ್ಮನ ತಗೊಂಡು ನಾ ಅವತಾರವೇ ನಂದು ಯಾವುದು. ನಾನು ಧರ್ಮಾಧರ್ಮ ವಶನಾಗಿ ಹುಟ್ಟವನಲ್ಲ. ನೀವೆಲ್ಲ ಜೀವರುಗಳೆಲ್ಲ ಧರ್ಮಾಧರ್ಮ ವಶನಾಗಿ ಹುಟ್ಟುತ್ತಾರೆ. ಹಾಗಾಗಿ ಇವರಿಗೆ ಹಿಂದಿನ ಜನ್ಮ ಜ್ಞಾಪಕ ಆಗಲ್ಲ. ಪರಮಾತ್ಮನಿಗೆ ಎಲ್ಲ ಹಿಂದಿನ ಜನ್ಮ ಜ್ಞಾಪಕ. ವಿಮಮೇ ರಜಾಗುಂಸೆ ಏತಶಃ, ಭೂಮಿಯಲ್ಲಿ ಎಷ್ಟು ಧೂಳು ಕಣ ಇದೆ ಅಂತ ಗೊತ್ತೈತೆ ಅವನಿಗೆ. ಅಯ್ಯಪ್ಪ, ಒಂದು ಬುಟ್ಟಿಲಿ ಎಷ್ಟು ಕಣ ಇದೆ ಅಂತ ಹೇಳಕ್ಕಾಗಲ್ಲ. ಹಾಗಾಯ್ತಾ? ಒಂದು ಕೈಯಲ್ಲಿ ಮುಡಿ ಒಂದು ಹಿಡಿ ಹಿಡ್ಕೊಂಡ್ರೆ ಮಣ್ಣಿಂದು ಈಗ ಎಷ್ಟು ಕಣ ಇದೆ ಅಂತ ಹೇಳಕ್ಕಾಯ್ತಾ? ಅಖಂಡ ಭೂಮಿಯಲ್ಲಿ ಪಾರ್ಥಿವಾನಿ ವಿಮಮೇ ರಜಾಗುಂಸಿ, ಭೂಮಿಯಲ್ಲಿರ್ತಕ್ಕಂತಹ ಧೂಳಿನ ಕಣಗಳನ್ನ ಅಳದಿದ್ದಾನಂತೆ. ಯಾಕೆ ಹೇಳು? ಅದೇ ಅವನೇ ಆಗಿದ್ದಾನೆ, ಅದು ಅನನ್ಯವಾಗಿದ್ದಾನೆ. ಹಾಗಾಗಿ ಎಲ್ಲರೂ ಗೊತ್ತು, ಸರ್ವಜ್ಞತ್ವ. ನೀನು ಕೂಡ ಇರ್ಲಿಲ್ಲ ಅಂತಿಲ್ಲ, ಮತ್ತೇನು ಇದ್ದೇ ಇದ್ದೆ. ತಥಾ ನೇಮೇ ಜನಾಧಿಪಾಹ ನಾಸನ್, ಕಿಂತು ಆಸನ್ನೇವಾ. ಹಾಗೆ ಈ ಜನಾಧಿಪರು, ರಾಜರುಗಳು ಬಂದಿರಲ್ಲಪ್ಪ, ಶಲ್ಯ, ಬೇರೆ ಬೇರೆ ಅನೇಕ ರಾಜರು, ಭಗದತ್ತ ರಾಜರು ಬಂದಿರಲ್ಲ. ದುರ್ಯೋಧನಾಧಿಪ, ಜನಾಧಿಪ, ಇವ್ರು ಯಾರು ಕೂಡ ಹಿಂದಿರ್ಲಿಲ್ಲ ಅಂತಿಲ್ಲ. ಎಲ್ಲರೂ ಹಿಂದಿದ್ದವರೇ, ಮುಂದೂ ಇರುವವರೇ. ಯಾವ ರೂಪದಿಂದ ಇವಾಗ ಇದ್ದಾರೆ ಅಂತ ನೋಡ್ತಿದ್ಯೋ, ಅದು ಹಿಂದೂ ಇರಲಿಲ್ಲ, ಮುಂದೂ ಇಲ್ಲ, ಈಗಲೂ ಇಲ್ಲ. ಗುಳ್ಳೆ ಮೊದಲು ಇಲ್ಲ, ಆಮೇಲೂ ಇಲ್ಲ, ಯಾವಾಗಲೂ ನೀರೇ. ಯಾವ ರೂಪದಿಂದ ಇರೋರು ನೀನ್ ಕಾಣ್ತಾ ಇದೆಯಾ, ಅದು ಈಗಲೂ ಇಲ್ಲ. ಯಾವ ರೂಪದಿಂದ ಇಲ್ಲದವರಾಗ್ತಾರೆ ನೀನ್ ಅಂತಿದ್ಯಾ, ಅದು ಹಿಂದೂ ಇತ್ತು, ಮುಂದೂ ಇರುತ್ತೆ, ಯಾವಾಗಲೂ ಇರುತ್ತೆ. ಎಷ್ಟು ಉಲ್ಟಾನೆ. ಇವನ ನೋಟ ದೃಷ್ಟಿಯಲ್ಲಿ ಕಾಣ್ತಾ ಇರೋದು ಇದೆ, ಕಾಣ್ದೇ ಇರೋದು ಇಲ್ಲ ಅಂದ್ರೆ, ಕಾಣ್ತಾ ಇರೋದು ಇಲ್ಲ, ಕಾಣ್ದೇ ಇರೋದೇ ಇದೆ ಅಂತ ಇದ್ದಾನೆ. ಏನನ್ ಕಾಣ್ತಾ ಇದೆಯಾ, ಅದು ಈಗಲೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ, ಯಾವಾಗ ಇರೋದಲ್ಲ, ಅದು ತೋರಿಕೆ. ಅದು ಯಾವಾಗ ಇಲ್ಲ ಅಂತ ಆಗ್ತಾರೆ ನೀನ್ ಅಂತಿದೆಯಲ್ಲ, ಅವ್ರು ಯಾವಾಗಲೂ ಇರೋವರೆ, ಹಿಂದೂ ಇದ್ದವರೇ, ಮುಂದೂ ಇರೋವರೇ, ಇಲ್ಲೂ ಇರೋವರೆ. ಈಗ ಏನು ಇದೆ ಅಂದ್ಕೊಂಡ್ರೆ ಅವನು ಇಲ್ಲ ಅಂತಾನೆ, ಯಾವ್ದು ಇಲ್ಲ ಅಂದ್ಕೊಂಡ್ರೆ ಅವನು ಇದೆ ಅಂತಾನೆ. ಪರಮಾತ್ಮ ಕರೆಕ್ಟ್ ಉಲ್ಟಾ ಹೇಳ್ತಾ ಇದ್ದಾನೆ.
ತಥಾ ನಚೀವ ನ ಭವಿಷ್ಯಾಮಃ. ಜೀವನ ಭವಿಷ್ಯಾಮ. ಹಾಗೆ ನಾವೆಲ್ಲರೂ ಕೂಡ ಮುಂದೆ ಇರುವುದಿಲ್ಲವೆಂಬುದಿಲ್ಲ. ನ ಭವಿಷ್ಯಾಮಃ ಇತಿ ನ, ಮುಂದೆ ನಾವು ಇರೋದಿಲ್ಲ ಎಂಬುದಿಲ್ಲ. ಅದು ಕಾಲತ್ರಯವು ಇವನಿಗೆ ಸಾಕ್ಷ್ಯವಾಗಿದೆ. ಯಸ್ಮಾದರ್ವಾಕ್ ಸಂವತ್ಸರ ಅಹೋಭಿಪರಿವರ್ತತೆ. ಯಸ್ಮಾದ್ ಅರ್ವಾಕ್ ಯಾವ ಪರಮಾತ್ಮೆಯಿಂದ ಕೆಳಗಡೆಯಲ್ಲಿಯೇ ಅಂದ್ರೆ ದ್ವೈತ ಕ್ಷೇತ್ರದಲ್ಲಿಯೇ ಸಂವತ್ಸರವು ಹಗಲಿನಿಂದ ಸುತ್ತಾ ಇದೆಯೋ. ಕಾಲಾತೀತನಾಗಿದ್ದಾನೆ, ಕಾಲಕ್ಕೂ ಸಾಕ್ಷಿಯಾಗಿದ್ದಾನೆ, ಕಾಲವನ್ನೂ ಅವನು ವಿಷಯ ಮಾಡ್ಕೊಂಡಿದ್ದಾನೆ. ಹಾಗಾದ್ರಿಂದ ಅವನಿಗೆ ಆಸಿ ಅಸ್ತಿ ಭವಿಷ್ಯತಿ ಈ ಕಾಲ ಸಂಬಂಧ ಬರೋಲ್ಲ. ಭೂತ ಭವಿಷ್ಯದ ವರ್ತಮಾನ ಕಾಲ ತಾನೆ. ಕಾಲ ಸಂಬಂಧ ಉಪಾಧಿಗೆ ನಾಮರೂಪ ಬರುತ್ತೆ. ಕಾಲವೂ ನಾಮರೂಪವೇ. ಕಾಲವೂ ಕೂಡ ಒಂದು ಹೇಳೋದಾದ್ರೆ ಒಂದು ವೃತ್ತಿ ಅಷ್ಟೇ. ಆ ಕಾಲವೂ ಕೂಡ ಒಂದು ಕ್ಷಣಿಕವೇ. ನಮ್ಮ ಕಾಲ ಅನಂತ ಅಂತೀವಲ್ಲ, ಆತ್ಮ ಹೊಡೆದ ಕಾಲವೂ ಕೂಡ ತೋಲ್ಮರೆ ಆಗೋದು. ಹಾಗೆ ಎಂದೆಂದಿಗೂ ಕೂಡ ನಾವು ಇರುವುದಿಲ್ಲ ಎಂಬುದಿಲ್ಲ. ಕಿಂತು ಭವಿಷ್ಯಾಮ ಏವ ಸರ್ವೇ ವಯಂ. ಅತಃ ಅಸ್ಮಾತ್ ದೇಹನಾಶಾತ್ ಪರಂ ಉತ್ತರ ಕಾಲೇಪಿ. ಮತ್ತೇನು, ಇದ್ದೇ ಇರ್ತೀವಿ ಮುಂದಕ್ಕೂ ನಾವೆಲ್ಲರೂ. ಈ ದೇಹನಾಶವಾದ ನಂತರವೂ ದೇಹನಾಶ ಅನ್ನೋದು ವ್ಯವಹಾರ ದೃಷ್ಟಿಯಿಂದ, ತತ್ವದೃಷ್ಟಿಯಿಂದ ದೇಹವೇ ಇಲ್ಲ. ನೀವು ಇಚ್ಛಾಜ್ಞಾನ ಮುಕ್ತ ಸಶರೀರತ್ವ ಕೇಜಿಕ್ ಕಲ್ಪಯಿತು ಶಕ್ಯಂ ಅಂತ ಭಗವಂತ ತಪ್ಪಲಿಕೆಯಿಂದ ತೋರ್ತಾ ಇರೋ ಹಾವು ಹೇಗೋ ದೇಹಾದಿಗೂ ತಪ್ಪಲಿಕೆಯಿಂದ ತೋರ್ತಾ ಇರೋದು ದೇಹಾದಿಗೂ ಇಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಯಾವಾಗೂ ತಪ್ಪಲಿಕೆ ಹಿಡಿಯೋರು ಯಾವಾಗೂ ಹಿಡಿಯೋರು ಅಂತ ದೇಹಾದಿಗಳು ಹೋಗುತ್ತೆ ಹೇಳ್ಬೇಕಂತ ಏನೋ. ಇದ್ದದ್ದು ಹೋಗುತ್ತೆ, ಇಲ್ಲದ್ದು ಹೋಗುತ್ತಪ್ಪ. ಮುಂದೆ ನಾಸತ್ವ ವಿದ್ಯೆ ಹೇಳ್ತಾನ. ಇರೋದಾದ್ರೆ ಯಾವತ್ತು ಹೋಗೋದೇ ಇಲ್ಲ, ಇಲ್ಲದ್ದಾದ್ರೆ ಈಗಲೇ ಇಲ್ಲ. ಇಲ್ಲದ್ದು ಯಾವಾಗಲೂ ಇಲ್ಲದ್ದು ಈಗ ಹೋಗುತ್ತೆ ಅಂತ ಪ್ರಶ್ನೆ ಏನೋ. ದೇಹಾದಿಗಳು ಯಾವಾಗಲೂ ಕಾಲ್ಪನಿಕ. ಸ್ವಪ್ನ ದೇಹಾದಿಗಳು ಏನಯ್ಯ, ಕಳಸಲು ಎಷ್ಟು ದೇಹಾದಿಗಳು ನೋಡಿದ್ದೆ. ಆ ದೇಹಾದಿಗಳೆಲ್ಲ ಹೋಗ್ಲಿಕ್ಕೆ ಏನ್ ಮಾಡಿದ್ಯಾ? ಅಲ್ಲಿ ಯಾರೋ ಸತ್ತು ಹೋಗಿ ಆಶೀಷ ಕೊಳ್ತೀಯನ? ಅಲ್ಲಿದ್ದೇ ಕೊಳ್ತೀನಿ. ಆಯ್ತು, 3 ದಿವಸ ಆಗಿರುತ್ತೆ, 10 ದಿವಸ ಆಶೀಷ ಬಂದಿರುತ್ತೆ, 3 ದಿವಸ ಆಗಿರುತ್ತೆ, ಹೆಚ್ಚಾಗ್ಬಿಡುತ್ತೆ. ಇನ್ ಬಾಕಿ 8 ದಿವಸ ಇಲ್ಲಿ ಕಂಟಿನ್ಯೂ ಮಾಡ್ತೀವಿ, 7 ದಿವಸನ ಏನಿಲ್ಲ. ಅಲ್ಲ, ಅಲ್ಲೊಂದು ದೇಹಾದಿ ಬರುತ್ತಲ್ಲ, ಆ ದೇಹಕ್ಕೆ ಅಪ್ಪ ಅಮ್ಮ ಯಾರು? ಹಗ್ಗದ ಹಾವಿಗೆ ಅಪ್ಪ ಅಮ್ಮ ಕೇಳೋ ಹಾಗೇನೆ ಕನಸಿನಲ್ಲಿ ಕಾಣುವ ದೇಹ ಆಗಿಗೆ ಅಪ್ಪ ಅಮ್ಮ ಏನೋ ಅದಕ್ಕೆ ಭ್ರಾಂತಿಯೋ. ಈ ದೇಹಕ್ಕೂ ಅಪ್ಪ ಅಮ್ಮನ ಭ್ರಾಂತಿ ಅಷ್ಟೇ. ಯಾವುದೆಲ್ಲೂ ಅಪ್ಪ ಅಮ್ಮನೇ ಭ್ರಾಂತಿ ಆದ್ಮೇಲೆ ಅದ್ಮೇಲೆ ದೇಹ ಅಂತ ಭ್ರಾಂತಿ ಆಗದೆ ಇರುತ್ತಾ? ಎಲ್ಲ ಭ್ರಾಂತಿ. ಕಷ್ಟ ಅಪ್ಪ ಅಮ್ಮ ಭ್ರಾಂತಿನ ಏನೋ ಅದೊಂದು ಸಾವು ಹಾಳು ಮಾಡಿದ್ರೆ ಇಚ್ಛೆಯೆಂದು ಅರಿಯಿರಿ. ಗುರುವಿನಪ್ಪಣ ಎಂತೆ ನಡೆದರೆ ರಾಮ 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 ಸೀತಾ ರಾಮ ಸೀತಾ ಎನ್ನಿರಿ. ತಂದೆ ತಾಯಿ ಹೆಂಡಿರು ಮಕ್ಕಳು ಮಿಥ್ಯೆಯೆಂದು ಅರಿಯಿರಿ. ತಂದೆ ತಾಯಿ ಹೆಂಡಿರು ಮಕ್ಕಳು ಮಿಥ್ಯೆಯೆಂದು ಅರಿಯಿರಿ. ಆಮೇಲೆ ಬ್ರಹ್ಮಾನಂದ ಸಾರಿ ಹೇಳುವ ಜಪಿ ಜಪಿಸಿರಿ. ಗುರು ಹಾಡು ಮಾಡಿದ್ದಾರೆ ಅವರು, ತುಂಬಾ ಚೆನ್ನಾಗಿದೆ ಹಾಡೋದು. ವೇದಾಂತದಲ್ಲೇ ಗುರುಗಳು ಹಾಡುಗಳು ಇಟ್ಟಿದ್ದಾರೆ ಅಷ್ಟೇ. ನಮ್ಮ ಸುದರ್ಶನ ಕೂಡ ಮುಂದೂ ಕೂಡ ದೇಹನಾಶ ಪರಂ ದೇಹನಾಶ ಆದಂತರು ಕೂಡ ಉತ್ತರ ಕಾಲದಲ್ಲಿ ಕೂಡ ನಾವೆಲ್ಲರೂ ಇದ್ದೇ ಇರುವವರು. ಮುಂದೆ ಹಿಂದೆ ಈಗ ಅನ್ನೋದಷ್ಟು ಅರಿವಿಗೆ ವಿಷಯವಾಗುವುದಾದ್ರಿಂದ ಅರಿವಿಗೆ ಹಿಂದೆ ಮುಂದೆ ಅನ್ನೋದು ಇಲ್ವೇ ಇಲ್ಲ, ಈಗ ಅನ್ನೋದು ಇಲ್ಲ. ಯಾವ ಅರಿವು ಯಾವ ಕಾಲತ್ರಯವನ್ನೂ ಕೂಡ ವಿಷಯ ಮಾಡ್ಕೊಳ್ತಾ ಇದೆಯೋ ಆ ಅರಿವಿಗೆ ಆ ಕಾಲತ್ರಯ ಸಂಬಂಧ ಇಲ್ಲವೇ ಇಲ್ಲ. ಕಾಲತ್ರಯಾತೀತವೇ, ಅದು ಅನುಭವ, ಅದು ನಮ್ಮ ಅನುಭವದಲ್ಲಿರೋದು. ಹಾಗೆ ನಾವು ಆವಾಗಲೂ ಇರೋರು. ಈ ಕಾಲ ನಾವು ಮೆನ್ಷನ್ ಮಾಡ್ತಿರೋದ್ರಿಂದಲೇ ಈ ಕಾಲ ನಾವು ಸಂಬಂಧ ಪಟ್ಕೊಂಡಿಲ್ಲ ಅಂತ ಆಯ್ತು. ಮುಂದಿನ ಕಾಲ ಹಿಂದಿನ ಕಾಲ ಅನ್ನೋದನ್ನು ನಾವು ಅರಿವಿನಿಂದ ಗುರುತಿಸ್ತಾ ಇದ್ದೀವಿ ಅಂತ ಆದ್ರಿಂದ ಆ ಹಿಂದೆ ಮುಂದಿನ ಕಾಲ ನಮ್ಮ ಅರಿವಿಗಿಲ್ಲ ಅಂತ ಗೊತ್ತಾಗುತ್ತೆ. ಅನುಭವ ಪಾಠ ಹೇಳ್ಕೊಡ್ತಾ ಇದೆ. ಈ ಕಾಲಾತೀತನೋ ಕಾಲ ಅಸಂಬದ್ಧನೋ ನಿತ್ಯನೋ ಅಂತ ಬ್ಲೈಂಡ್ ಆಗಿ ದೇಹಾದಿ ನಾವು ಅನ್ಕೊಂಡು ಹುಟ್ಟಿದೀನಿ ಸಾಕಿ ಅನ್ಕೋಬೇಕೆ ಹೊರತು ಅನುಭವ ಪಾಠ ಕೇಳಿದ್ರೆ ಹುಟ್ಟಿದೀನಿ ಸಾಕಿ ಪ್ರೂವ್ ಮಾಡಕ್ಕೆ ಆಗಲ್ಲ. ದುಷ್ಯಪಿ ಕಾಲೇಶು ನಿತ್ಯಾಹ ಸ್ವರೂಪೇಣ ಇತ್ಯರ್ಥ. ಇದು ಕೂಡ ಅಜ್ಞಾನ ದೃಷ್ಟಿಯ. 3 ಕಾಲದಿಂದಲೂ 3 ಕಾಲದಲ್ಲಿ ನಿತ್ಯ ಅಲ್ಲ. 3 ಕಾಲ ಅಂತ ಒಂದು ಆಧಾರ ಇದ್ದು 3 ಕಾಲದಲ್ಲಿ ನಿತ್ಯ ಆಗಲ್ಲ. 3 ಕಾಲಗಳನ್ನು ಯಾವ್ಯಾವಾಗ ನೀವು ಗಮನಿಸಿದ್ರು ನಾನು ಯಾವಾಗ ಇರೋನೆ ಅಂತ ಅದು
ಅನುಭವದ ಗುರುತಿಸುವಿಕೆ ಪಾಠವೇ ಹೊರತು ಕ್ರಿಯಾಪಾಠ ಅಲ್ಲ ಇದು. ಮೂರು ಕಾಲ ಇದು ಎಲ್ಲಾ ಕಾಲದ ನಾನು ಅಂತ ಹಾಗಲ್ಲ. ಮೂರು ಕಾಲ ಅನ್ನೋದು ನನ್ನಲ್ಲಿ ಕಲ್ಪಿತವಾಗಿರೋದು. ಇದರಲ್ಲಿ ಸೂಕ್ತ ಭಾಷೆಯಲ್ಲಿ ಕಾಲತ್ರಯಂ ನೋಪಾವರ್ತಯತೆ, ಎಸ್ಮಿನ್ ಕಾಲತ್ರಯಂ ಯಾವ ಕಾಲತ್ರಯವು ಕೂಡ ಅಂಟ್ಕೊಳ್ಳೋದಿಲ್ವೋ ಅಂತ ಸೂಕ್ತ ಭಾಷೆಗಾರ. ಮೂರು ಕಾಲಗಳಲ್ಲಿ ಮೂರು ಕಾಲದ ಕಟ್ಟು ಆತ್ಮನಿಗೆ ಇಲ್ಲ ಎಂದರ್ಥ. ಬೇರೆ ಬೇರೆಯಾಗಿ ಉಳಿದುಕೊಂಡು ಕಾರ್ಯವನ್ನು ನ್ಯಾಯವಿದೆ. ನೀನು ನಾನು ನೀನು ಈ ಅರಸರು ಎಂಬ ಬೆಂಗಳಿರುವುದರಿಂದ ಆತ್ಮರೂ ವಿಕಾರದಿಂದ ಆಗುವುದಿಲ್ಲವೇ ಎಂಬ ಶಂಕೆ. ಆತ್ಮನಲ್ಲಿ ಬಹುತ್ವವನ್ನು ಹೇಳಬೇಕೆಂಬ ಪ್ರಾಯಣ ಬಹುವಚನ ಹೇಳಿಲ್ಲ. ಏಕವಚನದಿಂದ ಆತ್ಮನು ಶರೀರ ಕಡೆಯಿಂದ ಬಹುವಚನ. ದೇಹ ಭೇದಾನುವೃತ್ತಿಯ ಬಹುವಚನ ಆತ್ಮಭೇದಾಭಿಪ್ರಾಯೇಣ. ಸರ್ವೇ ವಯಂ ಅಂತಂದಲ್ಲ, ಮೇ ಜನಾಧಿಪಾಹ ಅನ್ನಲ್ಲ, ಜನಾಧಿಪಾಹ ವಯಂ ಅಂತ ಹೇಳಿದ ಈ ಬಹುವಚನವಲ್ಲ, ದೇಹ ಭೇದವನ್ನು ಇಟ್ಕೊಂಡು ಬಂದಂತ ಬಹುವಚನವೇ ಹೊರತು ಆತ್ಮರು ಅನೇಕರು ಇಟ್ಕೊಂಡು ಬಂದಂತ ಬಹುವಚನ ಅಲ್ಲ. ಎಲ್ಲಾ ಏಕವಚನ ಬಹುವಚನ ಎನ್ನುವ ಉಪಾಧಿಗೆ ಹೊರತು ಸ್ವರೂಪಕ್ಕಿಲ್ಲ. ಯಾವುದು ಎಲ್ಲವನ್ನು ಬೆಳಗುತ್ತಿದೆಯೋ, ನಾನು ಬೀರು ನೋಡ್ತಾ ಇದ್ದೀನಿ, ನಾನು ಬೀರು ಆಗೋಕ್ ಬರಲ್ವಾ? ಇದು ನಮ್ಮ ಅನುಭವ. ಬೀರು ನಾನೇ ಬೀರು ಆಗ್ತೀನಮ್ಮ, ನಾನೇ ಬೀರು ಆದ್ರೆ ನನ್ ಬೀರು ಕಾಣದಪ್ಪ ಅಲ್ವಾ? ಬೀರು ಕಾಣುತ್ತಾ? ಹಾಗೆ ನನಗೆ ಬೀರು ಕಾಣ್ತಾ ಇದ್ರೆ ನಾನು ಬೀರುಗಿಂತ ಬೇರೆ. ಹಾಗೆ ಕಾಲತ್ರಯವನ್ನು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಕಾಲತ್ರಯಕ್ಕೂ ಬೀರಿದವನು, ಅತೀತನು, ಸಾಕ್ಷಿಯು, ವಿಲಕ್ಷಣನು ತಾನೇ ಸಿದ್ಧ ಆಗತ್ತೆ. ಹಾಗಾಗಿ ದೇಹ ಭೇದ ದೃಷ್ಟಿಯಿಂದ ಬಹುವಚನ ಪ್ರಯೋಗವೇ ಹೊರತು ಆತ್ಮಭೇದಾಭಿಪ್ರಾಯದ ಬಹುವಚನ ಪ್ರಯೋಗ ಮಾಡಿದ್ದಾನೆ ಅಂತ ಹೇಳಿ ಈ ರೀತಿ ಅನ್ಕೋಬೇಡಿ. ಏನಾಯ್ತು? ಈ ಶ್ಲೋಕ ಆತ್ಮ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡ್ಕೋಸ ಬಂದಂತಹ ಶ್ಲೋಕ ಇದು. ಒಂದೊಂದು ಶ್ಲೋಕಕ್ಕೂ ಹೆಡ್ಡಿಂಗ್ ಹಾಕೋಬೇಕು. ಆತ್ಮನಃ ನಿತ್ಯತ್ವಂ ಮೊದಲನೇ ಶ್ಲೋಕ, ಆತ್ಮನಃ ಅವಿಕ್ರಿಯತ್ವ, ಅವಿಕ್ರಿಯತ್ವ ನಿತ್ಯತ್ವ. ಈಗ ಆತ್ಮನಃ ಏಕರೂಪತ್ವ ಮುಂದಿನ ಶ್ಲೋಕದಲ್ಲಿ ಕಥಮಿಮ ನಿತ್ಯ ಆತ್ಮ ಇತಿ ದೃಷ್ಟಾಂತಮಃ. ಯಾವುದಂತೆ ಆತ್ಮ ನಿತ್ಯನು, ಏಕರೂಪನು, ಬದಲಾವಣೆ ಇದೆಯೋ ಅದೇ ಆಕಾಶ ದೃಷ್ಟಾಂತ ಕೊಡ್ತಾನೆ. ಅದೇ ವ್ಯವಹಾರದಲ್ಲಿ ಒಪ್ಕೊಂಡಿದೀವಲ್ಲ ಅಂತ ಇಟ್ಕೋಬೇಕು. ಆಕಾಶ ಇದೆಲ್ಲ ಎಷ್ಟೇ ಅದು ಆಕಾಶ ಏಕರೂಪ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಅದ ಅರ್ಥ ದೃಷ್ಟಾಂತ ಯಾವಾಗಲೂ ಅದು. ಇಲ್ಲಿ ದೇಹದ ಆಕಾಶ ದೃಷ್ಟಾಂತ ಕೊಡ್ತಾ ಕೊಡುದಿಲ್ಲ. ಇಲ್ಲಿ ಬಾಲ್ಯ ಕುಮಾರ ಯೌವನ ಬದಲಾವಣೆ ಆದ್ರೂ ನಾನು ಒಂದೇ ಅಂತ. 90 ವರ್ಷ ಆದ್ರೂ ನಾನು ಅಂತಾನೆ, 50 ವರ್ಷ ಆದ್ರೂ ನಾನು, 4 ವರ್ಷದೂ ನಾನು ಅಷ್ಟೇ. ಇಲ್ಲಿಯವರೆಗೆ 2 ಮಂಡಿವರೆಗೂ ಕಡಿದ್ರು ನಾನು ಮುಕ್ಕಾಲು ಅಲ್ಲ, ನಾನು ಪೂರ್ಣವೇ. 2 ಕೈ 2 ಕಾಲು ಕಡಿದ್ರು ನಾನೇ ಅರ್ಧ, ನಾನು 40 ಭಾಗ ನಾನು, 60 ಭಾಗ ನಾನು ಅಲ್ಲ. ನಾನು ಯಾವಾಗೂ ಪೂರ್ಣವೇ. ಹೇಗೆ ವಜ್ರ ಹೇಗೆ ಹೊಡೆದ್ರು ವಜ್ರ ಕಡೆ ಹೆಂಗ್ ಹಾಕಂದ್ರೆ ಹೊಡೆಯುತ್ತೋ, ನಾನು ಎಷ್ಟೇ ಉಪಾಧಿಗಳು ತೋರ್ಕೊಂಡು ನಾನು ಪೂರ್ಣ ರೂಪದಲ್ಲೇ ತೋರ್ಕೊಂಡಿದ್ದೀನಿ. ಆ ನಾನು ಅನ್ನೋ ರೂಪ ಇದೆಯಲ್ಲ, ಅದು ಕಲ್ಪಿತ ರೂಪ. ಆ ನಾನೆಂಬುದಕ್ಕೆ ಒಂದು ತಡಿಕೆಯಾಗಿರುವ ಒಂದು ಅನುಭವಾತ್ಮಕ ಅದಲ್ಲೇ ಅಲ್ಲೇ ಆ ಜಾಗದಲ್ಲಿಯೇ. ಈ ಘಟಾಕಾಶ ಅಂತ ವಿಶೇಷ ಇಲ್ವೇ ಹೊರತು, ಅಂದ್ರೆ ಘಟಾಕಾಶ ಪರಮಾರ್ಥವಾಗಿ ಮಹಾಕಾಶವೋ, ನಾನೆಂಬುದು ಅಲ್ಲೇ ಪರಮಾರ್ಥ ಸ್ವರೂಪ, ಆತ್ಮ ಸ್ವರೂಪ, ಅದು ಬ್ರಹ್ಮಸ್ವರೂಪ. ಅದು ಅಖಂಡವಾದ ಪರಿಪೂರ್ಣವಾದ ಅವಿಕ್ರಿಯ ಸ್ವರೂಪ. ನಾನೆಂಬುದು ಹಾವೇ ಹೇಗೆ ಹಗ್ಗವೋ, ನಾನೇ ಬ್ರಹ್ಮ, ನನಗಿಂತ ಬೇರೆ ಇನ್ನೊಂದು ಬ್ರಹ್ಮ ಅಲ್ಲ. ಹಾವಾಗಿ ತೋರ್ತಾ ಇರೋದೇನೋ ಹಗ್ಗವೇ ಹಾವಾಗ್ತದು, ಹಾವು ಹಗ್ಗವೇ ಹಾವಲ್ಲ. ಹಾಗೆ ನಾನಾಗಿ ತೋರ್ತಾ ಇರೋದು ಕಲ್ಪಿತ. ನಾನು ಭ್ರಾಂತಿ, ನಾನು ನಿಜವಾಗಿ ನಾನು ಎಂಬ ರೂಪವಿಲ್ಲ. ತಾನಾದ ರೂಪವೇ ನಾನಾಗಿ ತೋರ್ತಾ ಇದೆ. ದೇಹಿನೋ ದೃಷ್ಟಾಂತ ಮಹಾ. ದೃಷ್ಟಾಂತ ಏನು ಕೊಡ್ಲೇ ಇಲ್ಲಪ್ಪ. ದೃಷ್ಟಾಂತ ಅಂದ್ರೆ ಅಲ್ಲ, ದೇಹಕ್ಕೆ ದೇಹ ದೃಷ್ಟಾಂತ ಆಗುತ್ತಾ? ಅಲ್ಲ, ದೇಹಿ ವಿಚಾರ ಅಂತ ಹೇಳಕ್ ಹೊರಟಿರೋದು. ಸರಿ, ನಾನು ಯಾವಾಗ ಇರ್ತೀನಿ ಅನ್ನೋದೇ ದೇಹ ದೃಷ್ಟಾಂತ ಕೊಟ್ಟು, ದೇಹದಿಂದ ನನಗೂ ದೇಹ ಹೇಗೆ, ದೇಹಿ ಆತ್ಮನೋ, ದೇಹ ಕೌಮಾರ ಯುವನ ಇರುತ್ತೆ. ಅದು ಅಲ್ಲೇ ಯುಗ, ಅದೇ ಪ್ರತಿಪಾದ್ಯ ವಿಷಯ. ಅದು ಆಕಾಶ ಗಡಿಗೆ ಹೇಗೆ ಅಂತ ದೃಷ್ಟಾಂತ ಕೊಟ್ಟಿದ್ರೆ ಅದು ಸ್ಪಷ್ಟವಾಗ್ತಿತ್ತು. ಸರಿ, ಈಗ ಪ್ರತಿಯೊಬ್ಬರಿಗೂ ದೃಷ್ಟಾಂತ ಬದಲಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗತ್ತಲ್ಲ ಈ ದೃಷ್ಟಾಂತದಲ್ಲಿ. ಈಗ ಯೌವನದಲ್ಲಿದ್ದಾಗ್ಲೂ ನಾನೇ, ಕೌಮಾರ ಬಂದಾಗ್ಲೂ ನಾನೇ, ನಾನು ಚೇಂಜ್ ಆಗ್ತಿಲ್ವಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ಬೇಕಲ್ವಾ? ಅದೇ ದೃಷ್ಟಾಂತ, ಅದಕ್ಕೆ ದೃಷ್ಟಾಂತ ಇನ್ನೊಂದು ಕೊಡ್ಬೇಕಲ್ವಾ? ನಾನು ಚೇಂಜ್ ಆಗಲ್ಲ ಅನ್ನಕ್ಕೆ
ಆಕಾಶಾದಿಗಳು ಹೇಗೆ ಎಷ್ಟೇ ಗಳಿಗೆ ಹುಟ್ಟುತ್ತೆ ಅದು ಆಕಾಶ ಆಕಾಶವಾಗಿ ಇರುತ್ತೋ ಒಂದ್ ಕಡೆ ಒಂದೊಂದ್ ದೃಷ್ಟಾಂತ ನೀವು ಹೇಳ್ದಂಗೆ ಹಿಂದೆ ಆಕಾಶದ್ ಬಂತಲ್ಲ ಯಥೇಕಸ್ಮಿನ್ ಘಟ ಆಕಾಶ ರಜೋ ಧೂಮ ಅದೇ ಮಾಂಡೂಕ್ಯದಲ್ಲಿ ಕೊಟ್ಟಿದೆ ಅಲ್ಲ ಇಲ್ಲೂ ಹಿಂದೆ ಬಂತಲ್ಲ ಅದಕ್ಕೆ ಈಗ ಇನ್ನೊಂಥರ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ದೇಹಿನಃ ಅಸ್ಮಿನ್ ಯಥಾ ದೇಹೇ ಕೌಮಾರಂ ನಿದ್ದೆ ಬರ್ತದ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ ಯಾವ್ದು ಮುಖ್ಯತೆ ಮೋಷನ ಮೊಹ ವೈಚಿತ್ಯ ಚಿತಿಯಿಂದ ಅರಿವು ವಿಚಿತಿಯಿಂದ ಅರಿವಿಲ್ಲದು ವೈಚಿತ್ಯ ಅಂದ್ರೆ ಅರಿವಿಲ್ಲದವನಾಗಿರುವಿಕೆ ಮೊಹ ವೈಚಿತ್ಯ ಧಾತು ಅಸ್ಮಿನ್ ದೇಹ ಈ ಶರೀರದಲ್ಲಿ ದೇಹಿನಃ ಅಂದ್ರೆ ಆತ್ಮನಃ ಅಂತ ದೇಹ ಉಳ್ಳವನು ಧನ ಉಳ್ಳವನು ಹೇಗೆ ಧನ ಅಲ್ವಾ ದೇಹ ಉಳ್ಳವನು ದೇಹ ಅಲ್ಲ ಧನ ಉಳ್ಳವನು ಧನನ ಧನ ಬೇರೆ ಧನ ಉಳ್ಳವನು ಬೇರೆ ದೇಹ ಉಳ್ಳವನು ಅಂದ್ರೆ ಅವನು ಅರಿವು ಆತ್ಮನು ಅವನಿಗೊಂದು ದೇಹ ಇದೆ ಹೇಗೆ ನನಗೊಂದು ವಾಚು ನನಗೊಂದು ಮೊಬೈಲು ನನಗೊಂದು ದುಡ್ಡು ಇದೆಯೋ ಅವನಿಗೊಂದು ದೇಹ ಇದೆ ಅವನಿಗೊಂದು ದೇಹವೇ ಹೊರತು ದೇಹಕ್ಕೆ ಅವನೊಬ್ಬ ಆತ್ಮ ಅಲ್ಲ ಅವನಿಗೊಂದು ದೇಹಕ್ಕೆ ಆತ್ಮ ಅಂತ ಹೇಳೋದು ಅವರು ಪಾಶ್ಚಾತ್ಯರು ನನಗೊಂದು ದೇಹ ಅನ್ನೋದು ನಮ್ಮ ಸಂಸ್ಕೃತಿ ಅಸ್ಮಿನ್ ದೇಹನ ಈ ಶರೀರದಲ್ಲಿ ದೇಹಿಯಾದ ಆತ್ಮನಿಗೆ ಹೇಗೆ ಯಾವರಿಂದ ಯಾವ ಪ್ರಕಾರದಿಂದ ಕೌಮಾರ ಯೌವನ ಚರ ಅಂತ 3 ಅವಸ್ಥಾ ಭೇದಗಳು ಇದನ್ನ ಅವಸ್ಥಾ ಅಂದ್ರೆ ವಯಸ್ಸಿನಿಂದ ಆಗುವ ವಯೋವಿಕಾರದಿಂದ ಆಗುವಂತಹ ಸ್ಥಿತಿ ಭೇದ ಯೌವನ ಕೌಮಾರ ಮುಂಚೆ ಕುಮಾರ 8ರಿಂದ 14 ಕುಮಾರ ಅಂತಾರೆ ಆಮೇಲೆ ಯೌವನ 16ರಿಂದ 30-40 ಯೌವನ ಆಮೇಲೆ 50 ಆದ್ಮೇಲೆ ಜರ ಅಂತಾರೆ ಇದು 3 ಉದಾಹರಣೆ ಕೊಟ್ಟಂತ ಇದು 3 ಬಂದಾಗ್ಲೂ ಆತ್ಮನು ಏಕರೂಪಾಗಿ ಇರ್ತಾರೆ ಬಾಲ್ಯದಲ್ಲೂ ನಾನೇ ಯೌವನದಲ್ಲೂ ನಾನೇ ವಾರ್ಧಕ್ಯದಲ್ಲೂ ನಾನೇ ನಾನು ಅನ್ನೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಹಾಗೆ ತಥಾ ದೇಹಾಂತರ ಪ್ರಾಪ್ತಿ ಭವತಿ ಅರ್ಥ ಅಲ್ಲ ಅದೇ ರೀತಿ ದೇಹಾಂತರ ಪ್ರಾಪ್ತಿ ಆಗತ್ತೆ ಅಂತ ಹೇಳೋದಿಲ್ಲ ಇಲ್ಲಿ ತುಂಬಾ ಜನ ಈ ಶ್ಲೋಕಕ್ಕೆ ಈ ಭಗವಂತ ಈ ಶ್ಲೋಕದಲ್ಲಿ ದೇಹಾಂತರ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾನೆ ದೇಹಾಂತರ ಪ್ರಾಪ್ತಿಗೆ ಪರಮಾತ್ಮನ ವಾಕ್ಯದ ಉದಾಹರಣೆ ಪರಮಾತ್ಮನು ದೇಹಾಂತರ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಬಂದ ವಾಕ್ಯ ಅಲ್ಲ ಇದು ದೇಹಾಂತ ಪ್ರಾಪ್ತಿ ಆದಾಗಲೂ ತಥಾ ಹಾಗೆ ಅವಿಕ್ರನಾಗಿರ್ತಾನೆ ಅಂತ ತಥಾ ಅನ್ನೋದು ಯಥಾ ಕೌಮಾರೇ ಯೌವನೆ ಜರಾಯಾಮ್ ಅವಿಕ್ರಿಯ ಆತ್ಮ ತಥಾ ದೇಹಾಂತ ಪ್ರಾಪ್ತ ಅವಿಕ್ರಿಯ ಆತ್ಮ ಅವಿಕ್ರಿಯಸೀವ ಆತ್ಮನಃ ಅವಸ್ಥಾ ದೃಶ್ಯಂತೆ ನತು ಆತ್ಮ ದೇಹಾಂತರಂ ಪ್ರಾಪ್ನೋತಿ ಜನ್ಮಾಂತರಂ ಪ್ರಾಪ್ನೋತಿ ಇತಿ ಪ್ರತಿಪಾದಯತು ನ ಪ್ರವೃತ್ತೋ ಭಗವಾನ್ ಅವಿಕ್ರಿಯತ್ವ ನಿತ್ಯತ್ವ ಆತ್ಮನ ಏಕರೂಪರಾಗಿದ್ದಾನೆ ಅಂತ ಹೇಳಿ ಬಂದಿದೆ ಹೊರತು ಹಾಗೆ ಆತ್ಮನಿಗೆ ಜನ್ಮಾಂತರವಾಗುತ್ತೆ ತಥಾ ದೇಹಾಂತರ ಪ್ರಾಪ್ತಿ ಭವತಿ ಅಂತ ಅರ್ಥ ಮಾಡ್ತಾರೆ ದೇಹಾಂತರ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಬಂದ ಈಗಲೇ ದೇಹ ಇಲ್ಲ ಅಂತ ಹೇಳಿ ಬಂದವನು ಪರಮಾತ್ಮ ದೇಹಾಂತರ ಪ್ರಾಪ್ತಿ ಆಗುತ್ತೆ ಅಂತ ಯಾಕೆ ಹೇಳಿ ಬರ್ತಾನೆ ಅವನು ಜನ್ಮವೇ ಇಲ್ಲ ಅಂತ ಹೇಳಿ ಬಂದ ಪರಮಾತ್ಮ ದೇಹಾಂತರ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಬರ್ತಾನ ದೇಹಾಂತರ ಪ್ರಾಪ್ತಿ ಆಗಕ್ಕೆ ಬಂದ ವಾಕ್ಯ ಅಲ್ಲ ದೇಹಾಂತರ ಪ್ರಾಪ್ತಿ ಲೋಕದಲ್ಲಿ ಅಂದ್ರೂ ಕೂಡ ಆಗಲೂ ಕೂಡ ಆತ್ಮ ಅವಿಕ್ರಿಯನೇ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯದಲ್ಲಿ ಹೇಗೆ ಏಕರೂಪರಾಗಿದ್ದಾನೋ ಜನ್ಮಾಂತರ ಅಂತ ವ್ಯವಹಾರ ದೃಷ್ಟಿಯಿಂದ ಶಾಸ್ತ್ರ ದೃಷ್ಟಿಯಿಂದ ಒಪ್ಕೊಂಡ್ರು ಆತ್ಮನ ಅವಿಕ್ರಿಯತ್ವಕ್ಕೆ ಧಕ್ಕೆ ಇಲ್ಲ ಹಾಗೂ ಅವಿಕ್ರಿಯನಾಗಿಯೇ ಇರ್ತಾನೆ ಅಂದ್ರೆ ತಥಾನು ತಥಾ ಅವಿಕ್ರಿಯತ್ವ ಅಂದ್ರೆ ಅಷ್ಟೇ ಹೊರತು ತಥಾ ದೇಹಾಂತರ ಪ್ರಾಪ್ತಿ ಅಲ್ಲ ಹಾಗೆಯೇ ದೇಹಾಂತರು ಬರುವುದು ಮಾಡಿದಾರಲ್ವಾ ದೇಹಾಂತರು ಬರುವುದು ಇವು ಬರುತ್ತಿರುವೋ ಹಾಗೆ ಬರುವುದು ಆತ್ಮನಿಗೆ ಕೌಮಾರ ಬರುತ್ತೋ ಹಾಗೆ ದೇಹಾಂತರು ಬರುತ್ತೆ ಆತ್ಮನಿಗೆ ಬಾಲ್ಯ ಕುಮಾರ ಇವರ ಹೇಗೆ ಬರುತ್ತೋ ಹಾಗೆ ದೇಹಾಂತರ ಬರುತ್ತೆ ಆತ್ಮ ಕಾನ್ಸ್ಟೆಂಟ್ ಆತ್ಮ ಅವಿಕ್ರಿಯಾಗಿ ಇರ್ತಾನೆ ಅಂತ ಏಕರೂಪ ಅಂತ ಯೌವನ ಲೋಕ ಸಾಹಿತ್ಯ ಒಪ್ಕೊಳ್ಳೋದ ಬಾಲ್ಯದಿಂದ ಯೌವನಕ್ಕೆ ಬಂದ ಯೌವನದಿಂದ ಅದೇ ಕಾಯ ಹೀಚಾಯ್ತು ರೋಗ ಆಯ್ತು ಅಂತಾರೆ ಸಾಹಿತ್ಯ ಒಪ್ಪಲ್ಲ ಸತ್ತೋಗ್ಬಿಟ್ರೆ ಇಲ್ಲ ಅಂತಾರೆ ಅಲ್ವಾ
ಬಿಟ್ಟೋಗೋದೆ, ಬುದ್ಧಿಯಿಂದ ಬಿಟ್ಟೋಗೋದ್ರೆ ಸಾವು. ವ್ಯವಹಾರದಲ್ಲಿ ಸಾವು ಅನ್ನೋದು ದೇಹ ಸತ್ತಾಗ ಮಾತ್ರ ಸಾವು. ಸರಿ, ಕೌಮಾರದಿಂದ ಯೌವನಕ್ಕೆ ಬಂದಾಗೆಲ್ಲ ಸಾವು ಅನ್ನೋದು ಇಸ್ಕೊಂಡಿಲ್ಲ. ಆದ್ರೆ ವೇದಾಂತದಲ್ಲಿ ತೋರಿಯಾದ ಹುಟ್ಟು ಮರೆಯಾಗೋದೇ ಸಾವು. ತೋರಿಕೆ ಹುಟ್ಟು ಮರೆಯಾಗೋ ಸಾವು ಅಂತ ಇಟ್ಕೊಂಡಿರೋದ್ರಿಂದ ಬಾಲ್ಯ ಹೋಯ್ತಾ ಸತ್ತ, ಯೌವನ ಬಂತ ಹುಟ್ಟ, ಯೌವನ ಹೋಯ್ತಾ ಸತ್ತ, ಮುಪ್ಪು ಬಂತ ಹುಟ್ಟ, ಮುಪ್ಪು ಹೌದ ಅಷ್ಟೇ. ನೋಡಿ ನಾಳೆ ಹೇಳೋಣ ಮುಂದಕ್ಕೆ.